ಮಾತು ಕೇಳಿಸ್ತಾ ಇದೆ. ಲಿಂಗ ದೇಹದಲ್ಲಿ ಹಯಗ್ರೀವ ನಾಮಕ. ದೇಹದಲ್ಲಿ ಅದು ಬರಿಬೇಡ್ರಿ, ಮ್ಯಾಲ್ ಬರ್ತೀರಿ, ಬರೀ ಟೋಟು ಮಾಡ್ರಿ, ಬರೀ ಫಿಲ್ ಇನ್ ದ ಬ್ಲಾಂಕ್ಸ್. ವಿಶ್ವದ ಕೆಳಗೆ ಹಯಗ್ರೀವ ಬರೀ, ಹಯಗ್ರೀವ ನಾಮಕ ಆಲ್ರೆಡಿ ಅದು. ಅನಿರುದ್ಧ ದೇಹದಲ್ಲಿ ಮೂಲೇಶತ್ರಯ. ಸ್ಥೂಲ ದೇಹದಲ್ಲಿ ಅಚ್ಯುತತ್ರಯ. ನಾಲ್ಕನೇ ಪಾಯಿಂಟ್, ಈ ಎಲ್ಲಾ ರೂಪಗಳು ಹಂಸ ಹಂಸ ಶುದ್ಧ ನಿರ್ದೋಷ. ಬ್ರಾಕೆಟ್ ನ ಬರ್ಕೊಡ್ರಿ, ಹಂಸ ಬರುದು ಬ್ರಾಕೆಟ್ ನಲ್ಲಿ, ಶುದ್ಧ ನಿರ್ದೋಷ. ಈ ಎಲ್ಲಾ ರೂಪಗಳು ಹಂಸ, ಬ್ರಾಕೆಟ್ ನಲ್ಲಿ ಶುದ್ಧ ನಿರ್ದೋಷ. ನಾಲ್ಕನೇ ಪಾಯಿಂಟ್, 19 ರೂಪದಿಂದ ಅನಿರುದ್ಧನನ್ನು ಸರ್ವತ್ರ ಚಿಂತಿಸಬೇಕು. ರೂಪದಿಂದ ಅನಿರುದ್ಧನನ್ನು ಸರ್ವತ್ರ ಚಿಂತಿಸಬೇಕು. ಆಯ್ತಾ? ಇಷ್ಟ ಆಯ್ತು, ನೋಡಿ ಚಿಂತನೆ ಆಯ್ತು. ನೋಡಿ, ಒಂದ್ ಲೈನ್ ಬಿಟ್ಬಿಡ್ರಿ, ಒಂದ್ ಲೈನ್ ಹಾಕ್ರಿ, ಒಂದ್ ಲೈನ್ ಡ್ರಾ ಮಾಡ್ರಿ. ಹೀಗೆ ಎ ಅಂತ ಹಾಕೊಡ್ರಿ. ಎ ಎ ಮತ್ತೆ ನಂಬರ್ ಕೊಟ್ಟ ಕನ್ಫ್ಯೂಸ್ ಆಗ್ತದೆ. ಎ ಏನು? ಸ್ವರೂಪ ದೇಹಕ್ಕೆ ಸೂಕ್ಷ್ಮ ದೇಹ, ಚಿದ್ದೇಹ, ಜೀವ ಅಂತ ಕರೀತಾರೆ. ಸ್ವರೂಪ ದೇಹಕ್ಕೆ ಸೂಕ್ಷ್ಮ ದೇಹ, ಚಿದ್ ದೇಹ, ಚಿದ್ದೇಹ, ಜೀವ ಅಂತ ಕರೀತಾರೆ. ಅದ್ರ ಕೆಳಗೆ ಬರೀರಿ, ಸ್ವರೂಪ ದೇಹಕ್ಕೆ ನಾಶ ಇಲ್ಲ. ಎ ಒಳಗೆ ಬರೀರಿ. ಎ ಒಳಗೆ ಸುಜೀವ ಇದ್ದರೆ, ಸುಜೀವ ಸ್ವರೂಪದಲ್ಲಿ ಸುಜೀವ ಇದ್ದರೆ ವಿರಜಾ ನದಿ ಸ್ನಾನದಿಂದ ಲಿಂಗ ದೇಹ ದೂರ ಆಗುತ್ತದೆ. ಇದರ ಅರ್ಥ ಗೊತ್ತಾಯ್ತಾ ಯಾರಿಗೆ? ಇದರ ಅರ್ಥ ಗೊತ್ತಾಯ್ತಾ? ಹೌದು. ನಾನು ಅಲ್ಲೇನ್ ಬರ್ತೀನಿ, ಸುಜೀವ ಇದ್ದರೆ ಅಂತ ಬರ್ತೀನಿ. ಇನ್ನ ಬೇರೆದು ಅದಕ್ಕೇನ್ ಮತ್ತೆ ಸುಜೀವ ಯೋಗ್ಯ ಇದ್ರೆ ಅವ್ರಿಗೇನು ಭೀಮಸೇನ್ ದೇವರ ಗದಾ ಪ್ರಹಾರ. ಕರೆಕ್ಟ್. ತಾಮಸರಿದ್ರೆ ಅದು ಬರ್ಸ್ಲಿಕ್ಕೆ ಆಗೋದಿಲ್ಲ, ತಿಳ್ಕೊಂಡ್ಬಿಡ್ರಿ. ತಾಮಸರಿಗೆ ಅವರಿಗೆ ನಮಗೆ ನಿರ್ಜಾನ ಸ್ನಾನ ಮಾಡ್ತಿದ್ರೆ ಆಯ್ತು, ನಮಗಂದ್ರೆ ನಾವೇನ್ ಸುಜೀವ್ ಗೊತ್ತಿಲ್ಲ, ಬಟ್ ಇರ್ಬೋದು. ಯಾಕಂದ್ರೆ ಇಷ್ಟೆಲ್ಲ ನಮಗೆ ಟೈಮ್ ಇದು ಮಾಡ್ತಾ ಇದೀವಿ ಅಂದ್ರೆ ಇರ್ಬಹುದೇನೋ ಒಳಗಡೆ. ಅಲ್ಲಿದ್ರೆ ರುಚಿ ಹುಟ್ಟೋದಿಲ್ಲ, ಸಿಂಪಲ್. ಒಳಗಡೆ ಶುಚಿ ಬಿದ್ದೀವೇನೋ, ಎಲ್ಲಿದ್ರೆ ಏನಾಯ್ತಪ್ಪ ದಿಲ್ಲಿದೇನಾಯ್ತು ಅಂತ ಟಿವಿ ಮುಂದೆ ಕೂತಿರ್ಬಾರ್ದು, ಮನೆಗೆ ಕೂತಿರ್ತಾರೆ. ಅದೇ ಮುಂಜಾನೆಯಿಂದ ಕೂತಿರ್ತಾರೆ, 8 ತಾಸು ಆದ್ರೂ ಕೂತಿರ್ತಾರೆ. ಅದು ನಮಗೆ ಅಷ್ಟು ದೇವರದ್ದು ಏನ್ ನೋಡೇ ಇಲ್ಲ. ನಾವಿರೋ ಒಂದ್ 5 ನಿಮಿಷ ನೋಡಿದ್ರೆ ಬಿಟ್ಬೇಕು, ಸಾಕು. ಗೊತ್ತಿರ್ಬೇಕು, ನಾಲೆಜ್ ಬೇಕಂತ. ಏನ್ರಿ ದಾಸರಿ ನಿಮ್ಗೆ ಏನು ಗೊತ್ತಿಲ್ಲ ಅಂತ ಯಾರು ಅನ್ಬಾರ್ದು. ಅದಕ್ಕೊಂದ್ ಸ್ವಲ್ಪ ಕಾಮನ್ ಸೆನ್ಸ್ ಬೇಕು, ಕಾಮನ್ ನಾಲೆಜ್ ಬೇಕಂತ ನೋಡ್ಬೇಕು ಅಷ್ಟೇ. ಅದು ರುಚಿ ಇಲ್ಲ ಅಲ್ಲೇ. ಇಲ್ಲಿ ರುಚಿ ಅದ ಅಂದ್ರೆ ಒಳಗಡೆ ಇರ್ಬೋದೇನೋ, ನಾವೆಲ್ಲ ಇರ್ಲಿ. ಸಾತ್ವಿಕರಿಗೆ ಏನಾಗ್ತದೆ, ಲಿಂಗ ದೇಹ ಈಸಿಲಿ ಬಿಚ್ಚಿಬಿಡ್ತದೆ. ಹೆಂಗೆ ಎಕ್ಸಾಂಪಲ್ ಕೊಡ್ತೀನಿ ನಾನು, ಎದ್ರದ್ದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಬಾದಾಮ ನೆನೆಸಿಟ್ರೆ ರಾತ್ರಿ, ಮುಂಜಾನೆ ಬರೀ ಹಿಂಗ್ ಪ್ರೆಸ್ ಮಾಡ್ರಿ, ಆ ಚಿಪ್ಪಿ ಕಾಯಿ ಉಳಿತದೆ, ಆ ವೈಟ್ ಬಾದಾಮ್ ಬರೋಬ್ಬರ ಏನಿಲ್ಲ. ಅದು ಈಗ ಮಾಡಿ ನೋಡ್ರಿ, ಪ್ರೆಸ್ ಜಿಗಿತದ, ಬಾದಾಮ್ ಪೂರ್ತಿ ಜಿಗಿತದ, ಚಿಪ್ಪಿನ ಕಾಯಿ ಸಿಗೋದಿಲ್ಲ. ಅಲ್ಲಿ ಹಂಗೆ ಆ ಬಿರ್ಜಾ ನದಿ ಪ್ರವೇಶ ಮಾಡಿದಾಗ ತಿಪ್ಪಿ ತರ ನಮ್ಮ ಲಿಂಗ ದೇಹ ಸೆಪರೇಟ್ ಆಗ್ತದೆ. ಯಾವ ಪ್ರಹಾರ ಇಲ್ಲ, ಯಾವ ಏಜ್ ಇಲ್ಲ, ಯಾವ ದುಃಖ ಇಲ್ಲ. ಯಾರಿಗೆ? ಸುಜೀವರಿಗೆ.
ಆದ್ರೆ ತಾಮಸರಿಗೆ ರಪ್ಪ 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 ಹೊಡಿತಾರೆ. ಎಷ್ಟು ಎಷ್ಟು ನೋವು, ಅನಂತ ಕಾಲ ತನಕ ನೋವು ಅನ್ನಬೇಕು ಅವನ ಮುಂದೆ. ಆದ್ರೆ ಅವನಿಗೆ ಮೋಕ್ಷ ಕೊಡ್ಬೇಕಲ್ಲ. ಮೋಕ್ಷ ಅಂದ್ರೆ ಏನು? ಸಂಸಾರ ಚಕ್ರದಿಂದ ಬಿಡುಗಡೆಗೆ ಮೋಕ್ಷ, ಮುಕ್ತಿ. ಅವನ್ ಬಿಡುಗಡೆ ಆಯ್ತಲ್ಲ, ಲಿಂಗದೇಹ ಭಂಗ ಮಾಡಿದ್ನಲ್ಲ ಅವನ್ ಕೂಡ ದೇವರು. ಹರಿ ಹರಿ ಅರ್ಥ ಆಗ್ತದಲ್ಲ. ಸಾತ್ವಿಕರದಾಯ್ತು, ತಾಮಸರಿಗೆ ಕೂಡ ಒಂದು ಒಂದು ಒಂದೇನೋ ಟೆಕ್ನಿಕ್ ಇಂದ ಅವನು ಲಿಂಗದೇಹ ಭಂಗ ಮಾಡಿದ ಆ ಜೀವನು ಮುಕ್ತಿಗೆ ಹೋದ. ಅದು ಯಾವ ಮುಕ್ತಿ? ಅಂಧಂತಮಸ್ ಎಂಬ ಮುಕ್ತಿ, ನೆಗೆಟಿವ್. ನಮಗಾಗ್ಲಕ್ಕ ಹೋಗೋದಿಲ್ಲ ನಮ್ಗೆ. ಅದಕ್ಕೆ ನಾವು ಮೋಕ್ಷ ಪಾಸಿಟಿವ್ ವಿಚಾರ ಮಾಡ್ತೀವಿ. ಮೋಕ್ಷ ಅಂದ್ರೆ ನಮ್ಮ ವೈಕುಂಠ. ಇದನ್ನು ಗೊತ್ತಿರಲಿ ಅಂತ ಹೇಳಿ ಪಾಯಿಂಟ್. ಮೋಕ್ಷ ಅಂದ್ರೆ ಈ ಸಂಸಾರ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ. ಅವನಿಗೆ ಬಿಡುಗಡೆ ಆಯ್ತಲ್ಲ ತಾಮಸ್ರಿಗೆ, ಆಯ್ತಾ ಇಲ್ಲ? ಅವನು ಮುಕ್ತಿಗೆ ಹೋಗ್ತಾ ಇಲ್ಲ. ಅಂದ್ರೆ ಅವನು ಮುಕ್ತಿ ಬೇರೆ, ನಮ್ಮ ಮುಕ್ತಿ ವೈಕುಂಠ ನಂದಂತ ಬರ್ತಿದೆ ಅಂತ ಹೇಳಿದ್ರು. ಈ ವ್ಯತ್ಯಾಸ ಗೊತ್ತಿರಲಿ. ಅದೇ ಏನು ಆಮೇಲೆ ನೆಕ್ಸ್ಟ್ ಇದು ತಗೊಳ್ರಿ. ಬಿ 19 ಮೂರ್ತಿಗಳು ಇಸ್ ಈಕ್ವಲ್ ಟು ವಿಶ್ವಾದಿ 8. ಆ 8 ಮೂರ್ತಿ 8 ಬರ್ಕೊಟ್ಟು ಯಾರ್ಯಾರು? ವಿಶ್ವಾದಿ. ಆದಿ ಅಂದ್ರೆ ಎಕ್ಸೆಟ್ರಾ. ವಿಶ್ವ ಆದಿ. ವಿಶ್ವ, ತೇಜಸ, ಪ್ರಾಜ್ಞ. ಬುಕ್ಕೊಳಗ ಅದೇನು ಬರೆದ್ಬಿಡ್ರಿ. ಮತ್ತೆ ಒಂದ್ಸಾರಿ ನಾನು ನೋಟ್ಸ್ ತಗೊಂಡು ಬಿಟ್ರೆ ನಿಮಗೆ ಇನ್ನೇ ಕಡೆ ನೋಡೋ ಕಾರಣ ಇಲ್ಲ. ಅಂದ್ರೆ ನೋಡ್ರಿ, ಬುಕ್ ಅಭ್ಯಾಸ ಮಾಡ್ರಿ. ಆದ್ರೆ ನಿಮ್ ಕಣ್ಣು ಮುಂದೆ ಯಾವಾಗ್ಲೂ ನೋಟ್ಸ್ ಕಾಣ್ಬೇಕು ನೋಡ್ರಿ. ಎಕ್ಸಾಮ್ ಹೊತ್ತಿ ಕೂಡ ಈ ಪೇಜ್ ಕಾಣ್ಬೇಕು ನೀವು. ಹಾಗೆ ನಿಮ್ಗೆ ರೆಡಿಮೇಡ್ ಮಾಡ್ಕೊಡ್ತೇನೆ ಎಲ್ಲ. ಹಾಗೆ ಬಾಯಿ ತನಕ ತುತ್ತು ತಗೊಂಬಂದ್ರೆ ತುತ್ತು ನೀವು ಅನ್ಬೇಕು ಉಣ್ಬೇಕಷ್ಟೇ, ಅಷ್ಟು ರೆಡಿಮೇಡ್ ಮಾಡ್ಕೊಡ್ತೀನಿ. ಸೊ ಏನಾಯ್ತಿಗೆ? ವಿಶ್ವಾದಿ ಬ್ರಾಕೆಟ್ ಒಳಗೆ ವಿಶ್ವ, ತೇಜಸ, ಪ್ರಾಜ್ಞ, ಸೂರ್ಯ 4. ಆತ್ಮ 5, ಅಂತರಾತ್ಮ 6. ಆತ್ಮ, ಅಂತರಾತ್ಮ, ಜ್ಞಾನಾತ್ಮ, ಪರಮಾತ್ಮ. ಇದು 8. ಈಗ ವಿಶ್ವಾದಿ ಕೆಳಗೆ ಬರೀರಿ ಹಯಗ್ರೀವ ಡ್ಯಾಶ್ ಮಾಡಿ 8 ಕಡೆಗೆ 1. ಹೈಗ್ರೀವ 1 ರೂಪ ಮೊದಲ. ಹೀಗೆ ಅದರ ಕೆಳಗೆ ಹೈಗ್ರೀವ ಕೆಳಗೆ ಬರೀರಿ ಮೂಲೇಶತ್ರಯ ಎಷ್ಟು? 3 ಸಂಖ್ಯಾ. 1 ಕೆಳಗೆ 3 ಬರೀರಿ. 8, 1, 3 ಹಿಂಗೆಲ್ಲ ಆರ್ಡರ್ ನಲ್ಲೇ ಬರ್ಲಿ. ಅದೇ ಕೌಂಟಿಂಗ್ ಮಾಡ್ಲಿಕ್ಕೆ ಇದ್ದೆ. ನಾನು ಏನ್ ಹೇಳ್ತಾ ಇದ್ದೀನಿ ಗೊತ್ತಾಗ್ತದಲ್ಲ ಬ್ಲಾಕ್ ಬೋರ್ಡ್ ಮೇಲೆ. ಮೂರು ಬ್ರಾಕೆಟ್ ಬರೀರಿ. ಮೂಲೇಶ, ಅಗ್ರೇಶ, ಪ್ರಾದೇಶ. ಮೂಲೇಶ, ಅಗ್ರೇಶ, ಪ್ರಾದೇಶ. ಇದಾಯ್ತು. ಅಚ್ಯುತತ್ರಯ 3. ಎಷ್ಟು? ಯಾರು? ಅಚ್ಯುತ, ಅನಂತ, ಗೋವಿಂದ. ಅನಿರುದ್ಧಾದಿ 4. ಈರೆರಡು ಅಂದ್ರೆ ಈರಂದ್ರೆ 2. 2 ಅಂದ್ರೆ 2. 2 × 2 2 × 2. ಶಾಂತಿ ವರ್ಣ ಈರೆರಡು ರೂಪ ಅಂದ್ರೆ 4 ರೂಪ. ಸೊ ಅನಿರುದ್ಧಾದಿ 4 ಟೋಟಲ್. ಅನಿರುದ್ಧಾದಿ ಬ್ರಾಕೆಟ್ ಬರೀರಿ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಆಯ್ತಾ? ಟೋಟಲ್ 19 ಆಯ್ತಾ? ಟೋಟಲ್ ಮಾಡ್ರಿ. ಮಾಡಿದ್ರೆ 19 ಆಯ್ತಾ? 8, 1, 3, 3, 4 19. ಈಗ ಸಿ ಅಂತ ಬರೀರಿ. ಲಾಸ್ಟ್ ಸಿ. ಸರ್ವತ್ರ ಸಮಸ್ತ ಬ್ರಹ್ಮಾಂಡದಲ್ಲಿ ಈ 19 ರೂಪ ಚಿಂತನೆ ಮಾಡಬೇಕು. ಆಯ್ತಾ? 4ನೇ ನೋಡಿ. ಓಕೆ ಅಲ್ಲ? 4ನೇ ನೋಡಿಗೆ ಹೋಗೋಣ. ಯಾಕಂದ್ರೆ 2 ನೋಡಿ ಆಗ್ಬೇಕು.
ಯಾರಿಗೇನ್ ಪ್ರಶ್ನೆ ಇದ್ರಲ್ಲ ಮುಂದೋಗೋಣ. ನಾರಾಯಣ ಅರ್ಥ ಆಯ್ತಲ್ಲ ವಿಷಯ, ಮುಂದೋಗೋಣ ಅಂತ ಕೇಳ್ತಾ ಇದ್ದೀನಿ. ಮುಂದೆ ನೋಡಿ 4ನೇ ನೋಡಿ ಹೋಗೋಣ. ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಕಂಗೊಳಿಸುವಂದದಿ ಬಿಂಬ ಜಡ ಚೇತನಗಳ ಒಳಗಿದ್ದು ಒಳೆವ ಬಹುರೂಪದಲ್ಲಿ ಸಜ್ಜನರೊಳಗೆ ಮನದರ್ಪಣ ದಿ ತಾ ನಿಶ್ಚಲ ನಿರಾಮಯ ನಿರ್ವಿಕಾರ ನಿರಾಶ್ರಯ ಅನಂತ ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಕಂಗೊಳಿಸುವ ಅಂದದಿ ಮೀನ್ಸ್ ಲೈಕ್ ದ್ಯಾಟ್, ಹಾಗೆ ಅಂತೀವಲ್ಲ ಹಾಗೆ, ಕಂಗೊಳಿಸುವ ಅಂದದಿ ಬಿಂಬ ಜಡ ಚೇತನಗಳ ಒಳಗೆ ಇದ್ದು ಒಳೆವ ಬಹುರೂಪದಲ್ಲಿ ಸಜ್ಜನರೊಳಗೆ ಮನ ದರ್ಪಣದಿ ಮನ ಬ್ಯಾರೆ ಕಾಮ ಮಾಡ್ಕೊಡ್ರಿ, ದರ್ಪಣದಿ ತಾ ನಿಶ್ಚಲ ನಿರಾಮಯ ನಿರ್ವಿಕಾರ ನಿರಾಶ್ರಯ ಅನಂತ. 2 ಪಾಯಿಂಟ್ ಆಯ್ತು. ಥರ್ಡ್ ಸ್ಟೆಪ್ ಏನು, ಸೆಕ್ಷನ್ ಮಾಡ್ಬೇಕು. ಏನ್ ಸೆಕ್ಷನ್? ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಕಂಗೊಳಿಸುವಂದದಿ ಬಿಂಬ, ಎಲ್ಲಿ ನಿಂತಿನಲ್ಲೇ ಸೆಕ್ಷನ್ ಮಾಡ್ಕೊಟ್ರಿ. ಬಿಂಬ ಒಂದೇ ಶಬ್ದ, ಸೆಪರೇಟ್. ಬಿಂಬ ಜಡಚೇತನಗಳ ಒಳಗೆ ಇದ್ದು ಒಳೆವ ಬಹುರೂಪದಲ್ಲಿ ಸಜ್ಜನರ ಒಳಗೆ ಮನದರ್ಪಣದಿ ತಾ ನಿಶ್ಚಲ ನಿರಾಮಯ ನಿರಾಕಾರ ನಿರಾಶ್ರಯ ಅನಂತ. ಮೂರ್ ಪಾಯಿಂಟ್ಸ್, 3 ಸ್ಟೆಪ್ಸ್ ಆಯ್ತು. 4ನೇ ಸ್ಟೆಪ್ ಸಾಮಾನ್ಯ ಅರ್ಥ. ಏನು? ಕಲುಷವಿಲ್ಲದ ದರ್ಪಣದಿ ಯಾವ ಮಿರರ್ ಏನಂತಾರೆ, ಕನ್ನಡಿ, ಆ ಕನ್ನಡಿ ಸ್ವಚ್ಛ ಇದ್ರೆ ಪ್ರತಿಬಿಂಬ ಸ್ವಚ್ಛ ಕಾಣಿಸ್ತದೆ, ಹೌದಲ್ಲ? ಪ್ರತಿಬಿಂಬ ಸ್ವಚ್ಛ ಕಾಣಬೇಕಾದ್ರೆ ಬಿಂಬನೂ ಸ್ವಚ್ಛ ಇರಬೇಕು, ಆಮೇಲೆ ಆ ಕನ್ನಡಿ ಕೂಡ ಸ್ವಚ್ಛ ಇರಬೇಕು. ಯಾವ್ದನ್ನ ಒಂದು ಹೊಲಸಿದ್ರೆ ಹೊಲಸ್ ಕಾಣಿಸ್ತದೆ. ಅಂದ್ರೇನು? ಬಿಂಬ ಚೆನ್ನಾಗಿದ್ದೀರಿ, ನೀವೇನ ಚೆನ್ನಾಗಿದ್ದೀರಿ, ಏನ್ರಿ ನಾನ್ ಹೆಂಗ್ ಕಾಣ್ಲಿಕ್ಕತ್ತೀನಿ ನೋಡ್ರಿ, ಏನಪ್ಪ ಏನ್ ಹೊಲಸ್ ಕಾಣ್ಲಿಕ್ಕತ್ತ ಮಾರಿನ, ಯಾಕೆ? ನೀವು ಸ್ವಚ್ಛ ಇದ್ದೀರಿ, ಮತ್ ಏನ್ ಪ್ರಾಬ್ಲಮ್ ಅದ? ಕಲುಷ ಎಲ್ಲದೆ ದರ್ಪಣದಲ್ಲಿ ಕಲುಷ, ದರ್ಪಣದ ಮೇಲೆ ಧೂಳು ಕೂತದೆ, ಡಸ್ಟ್ ಅದ. ಸೊ ಯುವರ್ ಪ್ರತಿಬಿಂಬ ಇಸ್ ನಾಟ್ ಕ್ಲಿಯರ್. ಅದಕ್ಕೆ ಹೇಳಿದ್ರು ಕಲುಷವಿಲ್ಲದ ದರ್ಪಣದಿ, ಯಾವ ದರ್ಪಣ ಸ್ವಚ್ಛ ಇದೆ ಆ ದರ್ಪಣದಲ್ಲಿ ಪ್ರತಿಬಿಂಬ ಹೆಂಗ್ ಕಾಣ್ತದೆ? ಸ್ವಚ್ಛವಾಗಿ ಕಾಣಿಸ್ತದೆ. ಪ್ರತಿಫಲಿಸಿ ಅಂದ್ರೆ ಪ್ರತಿಬಿಂಬ ಆಗೋ ಸರ್ವ ಪದಾರ್ಥಗಳು ಸುಂದರವಾಗಿ ಕಾಣ್ತದೆ. ಕಂಗೊಳಿಸುವ ಅಂದದಿ ಯಾವ ತರ? ಶುದ್ಧವಾದ ಸ್ವಚ್ಛವಾದ ಕನ್ನಡಿಯಲ್ಲಿ ಪ್ರತಿಬಿಂಬ ಚೆನ್ನಾಗಿ ಮೂಡು ಬರ್ತದೆ, ಸುಂದರ ಕಾಣ್ತದೆ. ಬಿಂಬ ಸುಂದರ ಇದ್ರೆ ಹಾಗೆ ನೋಡ್ರಿ. ಮುಂದಿನ ಪ್ರಮೇಯ ಜಗನ್ನಾಥಾಸರು ದೃಷ್ಟಾಂತ ಎಷ್ಟು ಸುಂದರ ಕೊಡ್ತಾರೆ ನೋಡ್ರಿ ಮೊದಲು, ಆಮೇಲೆ ಪ್ರಮೇಯ. ಸೊ ದೃಷ್ಟಾಂತ ಅರ್ಥ ಆಯ್ತಲ್ಲ?
ಎಕ್ಸಾಂಪಲ್ ಏನ್ ಕೊಡ್ತಾರೆ ಅದು ಅರ್ಥ ಆಯ್ತಲ್ಲ. ಅದೇನು ಸ್ವಚ್ಛವಾಗಿ ನಮ್ಮ ಕನ್ನಡಿ ಬೇಕು. ಸ್ವಚ್ಛ ಕನ್ನಡಿ ಇದ್ರೆ ಪ್ರತಿಬಿಂಬ ಚೆನ್ನಾಗಿ ಕಾಣ್ತದೆ. ಅದಕ್ಕೆ ಆ ತರ ಅದರಂತೆ ಅದರಂತೆ ಏನು ಅದರಂತೆ ಬಿಂಬ ಜಡ ಚೇತನಗಳ ಒಳಗಿದ್ದು ಹೊಳೆವ ಬಹುರೂಪದಲ್ಲಿ. ನಾವೇನೇನ್ ನೋಡ್ತಾ ಇದ್ದೀವಿ ಇವೆಲ್ಲ ನನ್ನ ಬಿಂಬ ಮತ್ತೆ ನಾನು ಅನುಸಂಧಾನ ಮಾಡಬೇಕು. ನೀವು ನಿಮ್ಮ ಬಿಂಬ ಅಂತ ಅನುಸಂಧಾನ ಮಾಡಬೇಕು. ಆಕಳು ನೋಡಿದ್ರ್ಯಾ ನನ್ನ ಬಿಂಬ ಇಲ್ಲಿದ್ದ ನೋಡಪ್ಪ. ಒಂದ್ ಕಲ್ ನೋಡಿದ್ರ್ಯಾ ನನ್ನ ಬಿಂಬ ಇಲ್ಲಿದ್ದಾನಪ್ಪ. ಜಡ ಚೇತನಗಳ ಒಳಗೆ ನನ್ನ ಬಿಂಬ ಇಲ್ಲಿದ್ದಾನೆ, ಹೊಳಿತಾ ಇದ್ದಾನೆ, ಹೊಳಿತಾ ಇದ್ದಾನೆ. ಬಹುರೂಪದಲ್ಲಿ ಸಮಸ್ತ ಜಡ ಹಾಗೂ ಚೇತನರಲ್ಲಿ ನನ್ನ ಬಿಂಬ ಹೊಳಿತಾ ಇದ್ದಾನೆ, ಹೊಳಿತಾ ಇದ್ದಾನೆ, ಇಲ್ಲಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಸಜ್ಜನರೊಳಗೆ ಮನದರ್ಪಣ ಮನ ದರ್ಪಣ. ಸಜ್ಜನರ ಮನಸ್ಸು ಹೆಂಗಿರ್ತದೆ? ಹೆಂಗಿರ್ತ ಹೇಳ್ರಿ? ಸ್ವಚ್ಛ ಶುದ್ಧ, ಸ್ವಚ್ಛ ಕನ್ನಡಿ ಹಂಗೆ ಸ್ಪಷ್ಟವಾಗಿರ್ತದೆ, ಶುದ್ಧ ಇರ್ತದೆ. ಅವ್ರು ಯಾವ ತರದ್ದು ಈ ಕಪಟತನ ಇರಲ್ಲ ಅವರಿಗೆ. ಮೋಸ, ವಂಚನ, ಕಪಟ, ದ್ವೇಷ, ಮಾತ್ಸರ್ಯ ಇಂಥದ್ದೇನು ಇರಲ್ಲ. ಸಜ್ಜನರ ಮನಸ್ಸು ಸ್ವಚ್ಛವಾಗಿರ್ತದೆ. ಅದಕ್ಕೆ ಸಜ್ಜನರೊಳಗೆ ಆ ಮನಸ್ಸು ಸ್ವಚ್ಛ ದರ್ಪಣದಂಗೆ ಇದ್ದ ಕಾರಣ ಭಗವಂತನ ಪ್ರತಿಬಿಂಬ ಹೆಂಗ್ ಕಾಣ್ಬೇಕು? ಮತ್ತೆ ಅದನ್ನು ಸ್ವಚ್ಛ. ಪರಮಾತ್ಮ ಅಂತೂ ಸ್ವಚ್ಛನೇ. ಪ್ರತಿಬಿಂಬನು ಸ್ವಚ್ಛ ಕಾಣಬೇಕಾದ್ರೆ ಕನ್ನಡಿ ಚೆನ್ನಾಗಿರ್ಬೇಕಲ್ಲ. ಈಗ ತನಕ ಹೇಳಿದ್ರೆ ಉದಾಹರಣೆ ಕೊಟ್ರಲ್ಲ, ಕನ್ನಡಿ ಅಂದ್ರೆ ಈ ಅವ್ರ ಮನಸ್ಸು ಎಂಬ ಕನ್ನಡಿ. ಅದಕ್ಕೆ ಅವರ ಮನಸ್ಸಿನಲ್ಲಿ ಪರಮಾತ್ಮ ಹೊಳಿತಾನೆ. ಸಜ್ಜನರಿಗೆ ಪರಮಾತ್ಮ ಕಾಣ್ತಾನೆ. ಯಾಕೆ? ಅವ್ರ ಮನಸ್ಸು ಸ್ವಚ್ಛದ. ನೋಡ್ರಿ, ಮನಸ್ಸು ಸಜ್ಜನರ ಅಂತಃಕರಣ ಶುದ್ಧ ಇರ್ತದೆ, ಸ್ವಚ್ಛ ಇರ್ತದೆ. ಅವರಲ್ಲಿ ಯಾವ ತರದ್ದು ಕಲುಷ ಇರಲ್ಲ. ಹಾಗಾಗಿ ಅವರಲ್ಲಿ ಪರಮಾತ್ಮ ಹೊಳಿತಾನೆ, ಪ್ರಕಾಶಿತನಾಗ್ತಾನೆ. ಅವನು ಹೆಂಗಿದ್ದಾನೆ? ನಿಶ್ಚಲ. ಪರಮಾತ್ಮ ನಿಶ್ಚಲ. ಪರಮಾತ್ಮ ನಿಶ್ಚಲ ಅಂದ್ರೆ ಏನು? ನಿಶ್ಚಲನಾದ ಭಗವಂತ. ಚಲನ ಇಲ್ಲಂದ್ರೆ ಸ್ಟೇಬಲ್. ಆ ಭಗವಂತ ಸ್ಟೇಬಲ್ ಇದ್ರೆ ನಮ್ಮ ಮನಸ್ಸು ಕೂಡ ಚಂಚಲವಾಗಿ ಇರೋದಿಲ್ಲ. ಅದಕ್ಕೆ ನಮ್ಮ ಪ್ರತಿಬಿಂಬ ಚೆನ್ನಾಗಿರ್ಬೇಕು. ಅನೇಕ ಸಾರಿ ಮುಂಜಾನೆ ಕೇಳ್ತಿರಲ್ಲ, ನೀವು ಮಾನಸ ಯಾತ್ರೆಗೆ ಇದೇ ಹೇಳ್ತಿರ್ತೀನಲ್ಲ, ಇದೇ ಹೇಳ್ತೀನಿ. ನಮ್ಮ ಮನಸ್ಸು ಚಂಚಲ ಇಲ್ಲ, ಸ್ಥಿರವಾಗಿ ಮನಸ್ಸದೆ. ಹಾಗಾಗಿ ಸರೋವರದಲ್ಲಿ ಆ ಪೂರ್ಣಿಮೆ, ಹುಣ್ಣಿಮೆ, ಚಂದ್ರನ ಪ್ರತಿಬಿಂಬ ಚೆನ್ನಾಗಿ ಕಾಣ್ತದೆ. ಯಾವಾಗ? ನಿಶ್ಚಲವಾದ ನೀರಿದ್ರೆ. ಸರೋವರ ನಿಶ್ಚಲ ಇರ್ಬೇಕು, ಯಾವ ವೇವ್ಸ್ ಇಲ್ಲ. ಅದೇ ಒಂದ್ ಸಣ್ಣ ಕೂಸು ಒಂದೊಂದು ಕಲ್ಲು ಹಾಕಿದ್ರೆ ಅಲ್ಲೆಲ್ಲ ವೇವ್ಸ್ ಬರ್ತಾವೆ. ಆ ಪ್ರತಿಬಿಂಬ ಡಿಸ್ಟರ್ಬ್ ಆಯ್ತು. ಮತ್ತೆಲ್ಲ ಫುಲ್ ಮೂನ್, ಪೂರ್ಣಿಮಾ, ಹುಣ್ಣಿಮೆ, ಕೃಷ್ಣನ ಹುಣ್ಣಿಮೆ, ಚಂದ್ರನ ಆ ಪ್ರತಿಬಿಂಬ ಫುಲ್ ಚೆನ್ನಾಗಿ ಕಾಣಿಸ್ತಿರ್ತದೆ. ಯಾಕೆ? ನಿಶ್ಚಲವಾದ ಸರೋವರ ನೀರು. ಹಾಗೆ ನಮ್ಮ ಮನಸ್ಸು ನಿಶ್ಚಲ ಇದ್ರೆ ಆ ಬಿಂಬನಾದ ಭಗವಂತ ನಮ್ಮಲ್ಲಿ ಪ್ರತಿಬಿಂಬನಾಗಿ ಮೂಡ್ತಾನೆ, ಹೊಳಿತಾನೆ, ಕಾಣ್ತಾನೆ. ದೇವರಿಗೆ ಕರಿಬೇಕು ನಿಶ್ಚಲ ಅಂತ. ಹೆಂಗಿದ್ದಾನೆ? ನಿರಾಮಯ. ಅವನಿಗೆ ರೋಗನೇ ಇಲ್ಲ, ರೋಗರಹಿತ ಪರಮಾತ್ಮ. ನಿರ್ವಿಕಾರ. ಅವನಿಗೆ ವಿಕಾರ ಆಗಲ್ಲ. ಯಾವ ವಿಕಾರ ಆಗಲ್ಲ? ಕರೆಕ್ಟ್. ಆ ಸುಖ ದುಃಖಕ್ಕೆ ಕಾರಣ ಸತ್ವಾದಿ ಗುಣಗಳು. ಆ ಸತ್ವಾದಿ ಗುಣದಿಂದ ಈಗ ನಾ ಹೇಳಿದೆ ಪಾಠ, ಈಗ ಹಿಂದಿನ ಕ್ಲಾಸಿಗೆ ಅದೇ ಗುಣಗುಣಿ. ಸತ್ವಗುಣದಿಂದ ಸತ್ಕರ್ಮ, ಸತ್ಕರ್ಮದಿಂದ ಪುಣ್ಯ, ಪುಣ್ಯದಿಂದ ಸುಖ. ಹಾಗಾಗಿ ಒಳಗಡೆ ಆ ಸತ್ವಗುಣ ಇದ್ರೆ ಈಗ ಸುಖ ಸಿಗ್ತದೆ. ಅದೇ ತಾಮಸ ಇದ್ರೆ ದುಷ್ಕರ್ಮ, ದುಷ್ಕರ್ಮದಿಂದ ಪಾಪ, ಪಾಪದಿಂದ ದುಃಖ. ಚೆನ್ನಾಗಿ ಸೀಕ್ವೆನ್ಸ್, ಕ್ಲಿಯರ್ ಕಟ್ ಸೀಕ್ವೆನ್ಸ್ ಅದು.
ಹಾಗಾಗಿ ನಿರಾಮಯನ ಪರಮಾತ್ಮ ನಿರ್ವಿಕಾರನಾಗಿದ್ದಾನೆ ಅಂದ್ರೆ ಏನು, ಅವನಿಗೆ ಮಾತ್ರ ಈ ಸುಖ ದುಃಖಗಳು ಏನು ಅಫೆಕ್ಟ್ ಮಾಡಲ್ಲ, ಪರಿಣಾಮ ಮಾಡಲ್ಲ, ವಿಕಾರನೇ ಮಾಡಲ್ಲ. ಆದ್ರೆ ಆ ಗುಣ ಅವನ ಅಧೀನದ, ಗುಣ ಅವನ ಅಧೀನದ, ಗುಣದಲ್ಲಿ ತಾನಿದ್ದಾನೆ. ಆ ಗುಣ ಅವನ್ ಕಂಟ್ರೋಲ್ ಮಾಡ್ತಾನೆ. ಯಾರಿಗೆ ಎಷ್ಟು ಸತ್ವ ಕೊಡ್ಬೇಕು ಅವ್ರವ್ರ ಸ್ವರೂಪಕ್ಕೆ ಅನುಗುಣವಾಗಿ, ಯಾರಿಗೆ ಎಷ್ಟು ಸುಖ ಕೊಡಬೇಕು, ಯಾರಿಗೆ ಅಲ್ಲಿ ವಿಕಾರ ಮಾಡಬೇಕು, ಯಾರಿಗೆ ದುಃಖ ಕೊಡಬೇಕು, ಯಾರಿಗೆ ಆನಂದ ಕೊಡಬೇಕು ಇತ್ಯಾದಿ. ಸೊ ಭಗವಂತ ಮಾತ್ರ ನಿರ್ವಿಕಾರ. ಪರಮಾತ್ಮನಿಗೆ ಯಾವ ಗುಣದಿಂದ ಏನು ಬಾಧೆ ಇಲ್ಲ, ಸುಖ ದುಃಖದ ಬಾಧೆ ಅವನಿಗೆ ಇಲ್ಲ. ಅದಕ್ಕೆ ನಿರ್ವಿಕಾರ, ವಿಕಾರರಹಿತನಾದ ಭಗವಂತ. ನಿರಾಶ್ರಯ, ಅವನಿಗೆ ಯಾರ ಆಶ್ರಯ ಬೇಕಾಗಿಲ್ಲ. ನಾವೆಲ್ಲರೂ ಆಶ್ರಿತರು, ಪರಮಾತ್ಮ ಯಾರ ಆಶ್ರಯ ಪಡೆಯೋ ಕಾರಣ ಇಲ್ಲ. ಹಂಗಿದ್ರೆ ಏನಾಗ್ತದೆ, ಹಂಗಿದ್ರೆ ಪರಮಾತ್ಮ ಸಪೋಸ್ ಆಶ್ರಯ ಪಡಿತಾನೆ, ಯಾರನ್ನ ಆಶ್ರಯ, ಅವನೇನಾಯ್ತು, ಏನಾಗ್ತಿತ್ತು ಅವನಿಗೇನಂತ ಕರಿಬೇಕು ನಾವು ಮತ್ತೆ? ಅಸ್ವತಂತ್ರ, ಪರಾಧೀನ ಅನ್ಬೇಕಾಗಿತ್ತು. ಆದ್ರೆ ಸಿಚುವೇಶನ್ ಇಲ್ಲ, ಪರಮಾತ್ಮ ಯಾರ ಆಶ್ರಯದಲ್ಲೂ ಇಲ್ಲ. ಅದಕ್ಕೆ ಅವನಿಗೆ ಆಶ್ರಯ ಬೇಕಾಗಿಲ್ಲ, ನಿರಾಶ್ರಯ. ಎಲ್ಲರೂ ಅವನ ಆಶ್ರಯದಲ್ಲಿದ್ದಾರೆ, ಅವನಿಗೆ ಯಾರ ಆಶ್ರಯನೂ ಬೇಕಾಗಿಲ್ಲ. ಅರ್ಥ ಆಯ್ತಲ್ಲ, ವ್ಯತ್ಯಾಸ ಗೊತ್ತಾಯ್ತಲ್ಲ? ಅದಕ್ಕೆ ದೇವರು ಸರ್ವೋತ್ತಮ. ಅರ್ಥ ಆಯ್ತಲ್ಲ? ಆಶ್ರಯ ಬೇಕಾಗಿಲ್ಲ, ದೇವರಿಗೆ ಯಾರ ಆಶ್ರಯ ಬೇಕಾಗಿಲ್ಲ. ಆಶ್ರಯ ಬೇಕು ಅಂತ ಇರ್ತಿದ್ರೆ ಅವನ್ ಡಿಪೆಂಡೆನ್ಸಿ ಆಯ್ತು. ಓಹೋ, ಅವನು ಕೂಡ ಯಾರಿಗೋ ಶರಣ್ ಹೋಗಿದ್ದಾನೆ. ಅದ್ರ ಅಂತ ಸಿಚುವೇಶನ್ ಇಲ್ಲ, ಅಂತ ಪ್ರಸಂಗನೇ ಇಲ್ಲ. ದೇವರು ಸರ್ವೋತ್ತಮನಾದ ಭಗವಂತನಿಗೆ ಯಾರ ಆಶ್ರಯ ಬೇಕಾಗಿಲ್ಲ. ಎಲ್ಲರೂ ಅವನ ಆಶ್ರಯಕ್ಕೆ ಬರ್ತಾರೆ, ಅದೇ ಅಲ್ಲ, ಎಲ್ಲರೂ ಅವನ ಆಶ್ರಯಕ್ಕೆ ಬರ್ತಾರೆ, ಎಲ್ಲರೂ ಅವನ ಆಶ್ರಿತರಾಗ್ತಾರೆ. ಅವನು ಮಾತ್ರ ಯಾರ ಆಶ್ರಿತನೂ ಆಗೋದಿಲ್ಲ. ನಿರಾಶ್ರಯ. ಅನಂತ, ಭಗವಂತನ ಗುಣದ ನೆಲೆ ಕಾಣ್ಲಿಕ್ಕೆ ಸಾಧ್ಯ. ಡೆಫ್ ಮುಗಿತಪ್ಪ ದೇವರು 100 ಫೀಟು 1000 ಫೀಟು ಏನೋ ಕೊನೆ ತನಕ ಹೋಗಿ ಈ ಬಾವಿ ಅಂತ್ಯ ನೋಡು ಬಂದ್ನಪ್ಪ ಅಂತ ಹೇಳ್ಬೋದು. ಹಾಗೆ ದೇವರ ಅಂತ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವನು ಅನಂತ. ಇದು ಈ ಚಿಂತನೆಯಲ್ಲಿ ತಿಳಿಸ್ತಾ ಇದ್ದಾರೆ. ಏನ್ ಹೇಳ್ತಾದ್ರೆ ಇಲ್ಲಿ 5ನೇ ಸ್ಟೆಪ್, ಸ್ವಲ್ಪ ವಿಷಯ. ಕಲುಷ ಈ ಶಬ್ದ ಇಲ್ಲಿ ನೋಡ್ರಿ, ಬಿಂಬ ಸ್ವಚ್ಛ ಇರಬಹುದು, ಪ್ರತಿಬಿಂಬ ಯಾಕೆ ಸ್ವಚ್ಛ ಕಾಣ್ತಾ ಇಲ್ಲ? ಯಾಕಂದ್ರೆ ಆ ಕನ್ನಡಿ ಏನ್ ನೋಡ್ತಾ ಇದ್ದಾನೆ ಅವನು, ಆ ಕನ್ನಡಿ ದರ್ಪಣ ಇದು ಸ್ವಚ್ಛ ಇಲ್ಲ, ಅಸ್ವಚ್ಛ ಇದೆ. ಹಾಗಾಗಿ ಪ್ರತಿಬಿಂಬನು ಅಸ್ವಚ್ಛ ಕಾಣ್ತಾ ಇದೆ. ಅದ್ರ ಮೇಲೆ ಧೂಳಿದೆ, ಡಸ್ಟ್ ಇದೆ, ಏನೇನೋ. ಕನ್ನಡಿ ಸ್ವಚ್ಛ ಆದ್ರೆ ಪ್ರತಿಬಿಂಬ ಸ್ವಚ್ಛ ಇದೆ. ಅಂದ್ರೆ ಬಿಂಬನ ದೋಷ ಇಲ್ಲ. ಅದು ಬಿಂಬನ ದೋಷ ಏನಿದು ಇಲ್ಲ. ದೋಷ ಎಲ್ಲದ? ಉಪಾಧಿಯಲ್ಲಿ, ಅಂದ್ರೆ ಮಿರರ್, ಕನ್ನಡಿಯಲ್ಲಿ ದೋಷ ಇದೆ. ಕನ್ನಡಿ ಒರೆಸ್ಬಿಟ್ರೆ ಪ್ರತಿಬಿಂಬ ಚೆನ್ನಾಗಿ ಕಾಣ್ತದೆ. ಅಂದ್ರೆ ಪ್ರತಿಬಿಂಬ ಸ್ವಚ್ಛ ಕಾಣಬೇಕಾದ್ರೆ ಕನ್ನಡಿ ದೋಷರಹಿತ ಇರಬೇಕು. ಅದಕ್ಕೆ ಹೇಳ್ತಾರೆ ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿ. ಹಾಗಾಗಿ ನಮ್ಮಲ್ಲೇ ದೇವರು ಮೂಡಬೇಕು, ಕಾಣಬೇಕು, ಪ್ರಕಾಶಿತ ಆಗಬೇಕು. ಅದಕ್ಕೆ ನಮ್ಮ ದರ್ಪಣ ಚೆನ್ನಾಗಿರ್ಬೇಕು. ಯಾವ ದರ್ಪಣ? ಮನಸ್ಸು. ನಮ್ಮ ಮನಸ್ಸಲ್ಲಿ ದೇವರು ಪ್ರತಿಬಿಂಬಿತ ಆಗಬೇಕಾದ್ರೆ, ನಮಗೆ ಮೂಡಬೇಕು, ಕಾಣಬೇಕು, ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಆ ಪ್ರತಿಬಿಂಬ, ಆ ಕನ್ನಡಿ ಉಪಾಧಿ ಅದು ಸ್ವಚ್ಛ ಬೇಕು. ಹಾಗೆ ಸಮಸ್ತ ಜಡಚೇತನಲ್ಲಿ ಪರಮಾತ್ಮ ತುಂಬಿ ತುಳುಕ್ತಾ ಇದ್ದಾನೆ, ವಾಸ ಮಾಡ್ತಾ ಇದ್ದಾನೆ. ಹಾಗಾಗಿ ಸಜ್ಜನರ ಮನಸ್ಸು ಅಂತಃಕರಣ ಸ್ವಚ್ಛ ಇದ್ದ ಕಾರಣ ಅವರಲ್ಲಿ ಪರಮಾತ್ಮ ನಿಶ್ಚಲನಾಗಿ ನಿಂತಿದ್ದಾನೆ. ಆ ನಿರಾಮಯನಾದ ಭಗವಂತ ಅನೇಕ ಅಡ್ಜೆಕ್ಟಿವ್ಸ್ ಕೊಟ್ಟಿದ್ದಾರೆ. ಇದು ನಾವ್ಯಾಕೆ ಚಿಂತನೆ ಮಾಡ್ಬೇಕ್ರಿ? ಸರಿ, ಇದಕ್ಕೆ ಬರೋಣ. ಕಲುಷ ರಹಿತ ಅಂತ ಶಬ್ದ ಕೊಟ್ರಲ್ಲಿ, ಕಲುಷವಿಲ್ಲದ. ನಾವೀಗ ಕಲುಷಿತ ಇದ್ದೀವೇ ಇಲ್ಲ, ನಮ್ಮ ಅಂತಃಕರಣ ಅಶುದ್ಧ ಅದನೇ ಇಲ್ಲ, ಅಶುದ್ಧ ಅಸ್ವಚ್ಛ ಅದ. ಮತ್ತೆ ಇದು ಹೋಗಿಸ್ಬೇಕಾದ್ರೆ ಏನ್ ಮಾಡಬೇಕು? ಸ್ವಚ್ಛ ಆಗ್ಬೇಕು. ಸ್ವಚ್ಛ ಇರ್ಬೇಕಾದ್ರೆ ತಿಕ್ಕಬೇಕು. ಹೇಗೆ? ಮತ್ತೆ ಅದಕ್ಕೇನ್ ಮಾಡಬೇಕು? ಅದಕ್ಕೆ ಏನಂತ ಹೇಳ್ತಾರೆ, ಗುರುಗಳ ಪಾದಕ್ಕೆ ಬೀಳಬೇಕು. ಆ ಗುರುಗಳು ನಮ್ಮಲ್ಲಿರೋ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ ಅಸಂಖ್ಯ ಕೊಳಚೆ, ಅಸಂಖ್ಯ ದುರ್ಗುಣಗಳು, ಇವೆಲ್ಲ ಕ್ಲೀನ್ ಮಾಡ್ತಾರೆ ಗುರುಗಳು. ಅವ್ರ ಪಾದಕ್ಕೆ ಬಿದ್ದರೆ, ಶರಣ ಹೋದಾಗ ಅವ್ರ ಕಡೆಯಿಂದ ಉಪದೇಶ ಪಡೆದು ಅವ್ರು ಹೇಳಿದ್ದ ಮಾರ್ಗದಲ್ಲಿ ನಡೆದರೆ ನಮ್ಮ ಅಂತಃಕರಣ ಸ್ವಚ್ಛ ಆಗ್ತದೆ.
ಗುರುಗಳು ಮಾಡೋ ದೊಡ್ಡ ಕಾರ್ಯ ಇದು. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಿರ್ತೀನಿ ಅವಾಗ. ಏನು, ಕೂಸು ಆಡ್ತಾ ಇದೆ, 3-4 ವರ್ಷದ ಕೂಸು ಮಣ್ಣಿನಲ್ಲಿ ಆಡ್ತಾ ಇದೆ. ಆ ತಾಯಿ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಸರಿ ಕೂಸು ಆಡ್ಲಿ ಹೇಳು ಅಂತೇಳಿ ಸ್ವಲ್ಪ ಹೊತ್ತು ಬಿಟ್ಟಿರ್ತಾಳೆ. ಅಷ್ಟರೊಳಗೆ ಏನೋ ಆ ದಿನ ತಂದೆ ಲಗುನ್ ಬರ್ತಾನೆ ಮನೆಯಿಂದ ಆಫೀಸಿಂದ ಮನೆಗೆ. ದಿನ 8 ಗಂಟೆಗೆ ಬರೋರು 6 ಗಂಟೆಗೆ ಬಂದ್ಬಿಡ್ತಾರೆ ಮನೆಗೆ. ಪಾಪ ಅಮ್ಮ ಒಳಗೆ ಕೆಲಸ ಮಾಡ್ತಿರ್ತಾಳೆ, ಹೆಂಡತಿ ಅಂದ್ರೆ ತಾಯಿ. ಆ ಕೂಸು ಹೋಗ್ತದೆ, ಅಮ್ಮ ಅಪ್ಪ ಅಪ್ಪ ಅಂತ ಹೇಳಿ ಅಪ್ಪಗಳಿಗೆ ಹೋಗ್ತದೆ. 3 ವರ್ಷ 4 ವರ್ಷ ಕೂಸು. ಅಪ್ಪ ಏನ್ ಮಾಡ್ತಾನೆ ಹೇಳ್ರಿ? ಏನ್ ಮಾಡ್ತಾನೆ? ಏ ದೂರ 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 ದೂರ, ಹಾ ಹೊಲಸೆ ಛೀ 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 ದೂರ ದೂರ ಮತ್ತೆ ತಿರಸ್ಕಾರ ಮಾಡ್ತಾನೆ, ದೂರ ಸರಿಸ್ತಾನೆ. ಆ ಕೂಸು ಆಡ್ಕೋದು ಹೋಗ ಅಮ್ಮನ ಹತ್ರ. ಅಮ್ಮ ಏನ್ ಮಾಡ್ತಾಳೆ? ಕೂಸಿಗೆ ಚೆನ್ನಾಗಿ ರಮಿಸಿ ಸಮಾಧಾನ ಮಾಡಿ ಸ್ನಾನ ಮಾಡಿಸಿ ಒಳ್ಳೆ ಮೇಕಪ್ ಮಾಡಿ ಟ್ರಿಮ್ ಆಗಿ, ಹೆಣ್ಣಿದ್ರೆ ಫ್ರಾಕ್ ಬಿಕ್ ಹಾಕಿ, ದೊಡ್ಡ ಮಗು ಇದ್ರೆ ಚಂದಾಗಿ ದೋತ್ರ ಚೆನ್ನಾಗಿ ಏನೋ ಮಡಿ ಉಡಿಸಿ ಬೇಕಂತ ನಾನು ಶಬ್ದ ಯೂಸ್ ಮಾಡ್ತಾ ಇದ್ದೀನಿ. ಪ್ಯಾಂಟ್ ಅಂತಿಲ್ಲ, ಡ್ರೆಸ್ ಅಂತಿಲ್ಲ, ಶರ್ಟ್ ಅಂತಿಲ್ಲ. ನಮ್ಮ ಸಂಸ್ಕಾರ ನಾವ್ ಯಾಕೆ ಕಳ್ಕೋಬೇಕು? ಚಂದಾಗಿ ಕೂಸಿಗೆ ಸ್ನಾನ ಮಾಡಿಸಿ, ಗಂಡು ಮಗು ಇದ್ರೆ ಚೆನ್ನಾಗಿ ಅದಕ್ಕೆ ಏನೇನೋ ಮೇಕಪ್ ಮಾಡಿ ಆ ಕೂಸಿಗೆಲ್ಲ ಮಡಿ ಉಡಿಸಿ ಮುದ್ರಿ ಬಿದ್ರಿ ಹಚ್ಚಿ ಚಂದಾಗಿ ಗೋಪಿ ಚಂದ ಹಚ್ಚಿ ಕಳಿಸ್ತಾನೆ. ಅವಾಗ ಅದೇ ತಂದೆ, ಯಾವ ತಂದೆ 10 ನಿಮಿಷ ಕೆಳಗೆ ಬೈತಿದ್ದ, ಕೂಸಿಗೆ ಬೈದ, ತಿರಸ್ಕಾರ ಮಾಡಿದ, ಅದೇನ್ ಮಾಡ್ದ? ಅಯ್ಯೋ ನನ್ನ ಕೂಸು ನನ್ನ ಮಗು ಅಂತ ಹೇಳಿ ಏನ್ ಕಂದ ಅಂತ ಹೇಳಿ ಅಪ್ಪಿಕೊಂಡು ಮುದ್ದೆ ಆಡ್ತಾನೆ. ಇದೇನ್ ಪರಿಣಾಮ? ಯಾರಿಂದ ಆಯ್ತು? ಯಾರಿಂದ? ತಾಯಿಯಿಂದ. ತಾಯಿ. ಹಾಗೆ ನಮ್ಮ ಗುರುಗಳು ತಾಯಿ ಸ್ಥಾನದಲ್ಲಿ, ಪರಮಾತ್ಮ ಅಂದ್ರೆ ಆ ಯಜಮಾನ. ಅರ್ಥ ಆಯ್ತಾ? ದೃಷ್ಟಾಂತ ಕೊಟ್ಟಿರ್ತೀನಿ, ನೆನ್ಪಿಟ್ಕೊಡ್ರಿ. ಅಂದ್ರೆ ಪ್ರಮೇ ನೆನ್ಪಿಟ್ಟು, ಆ ಯಜಮಾನ ಗಂಡ ಅಂದ್ರೆ ಪರಮಾತ್ಮ, ತಾಯಿ ಅಂದ್ರೆ ನಮ್ಮ ಗುರುಗಳು, ನಾವು ಅಂದ್ರೆ ಜೀವ. ಸೊ ಈ ಜೀವಗೆ ಏನ್ ಮಾಡ್ತಾರೆ? ಸ್ವಚ್ಛ ಮಾಡ್ತಾರೆ. ಮೊದಲು ಹೋದಾಗ ದೇವ್ರ ಹತ್ರ ನಾವು ಗೆಟ್ ಔಟ್ ಅಂತ, ಏನ್ ಫಲಸಿದ್ವಿ, ಹೋಗ್, ಎಷ್ಟು ನೋಡಿದ್ರು ಗುಣದ ನಿನ್ನಲ್ಲಿ, ಹೋಗ್ ಎಲ್ಲಿ ಹೋಗ್ಬೇಕು ನಾವು? ಅಳ್ಕೋದ ಗುರುಗಳ ಹತ್ರ ಬಂದ್ವಿ, ತಾಯಿ ಹತ್ರ ಬಂದ್ವಿ. ಗುರು ಅಂತಾನೆ, ಯಾಕೆ ಹೋದೆಪ್ಪ? ದೇವ್ರ ನಿನ್ಗೆ ಹೆಂಗೆ ಅಕ್ಸೆಪ್ಟ್ ಮಾಡ್ತಾನೆ? ಎಷ್ಟು ನಿನ್ನ ಕೊಳಚೆ ಅದ ನೋಡು, ಬಾ ನನ್ನ ಹತ್ರ ಬಾ ಅಂತ ರಾಯರ್ ನಮ್ಮ ಕರೀತಾರೆ. ಮುದ್ದಾಡ್ತಾರೆ, ಮೊದಲು ಚಂದಾಗಿ ನಮಗೆ ಸ್ವಚ್ಛ ಮಾಡ್ತಾರೆ. ಅದ್ರೇನು ಒಳ್ಳೆ ಇರೋ ಎಲ್ಲಾ ಕಾಮಾದಿಗಳು, ಎಲ್ಲಾ ದೋಷಗಳು, ರಿಪುಗಳು ಪರಿಹಾರ ಮಾಡಿ ಒಳ್ಳೆ ಉಪದೇಶ ಮಾಡ್ತಾರೆ. ಅದರದು ಯಾವ ತರ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ತಿಳಿಸ್ಕೊಡ್ತಾರೆ. ಇವಾಗ ನಾವು ಸ್ವಚ್ಛ ಆದಾಗ, ಶುದ್ಧ ಅಂತಃಕರಣದಿಂದ ಮತ್ತೆ ದೇವ್ರ ಹತ್ರ ಹೋದಾಗ ಕಳಿಸ್ತಾರೆ. ನಾವು ಈಗ ಹೋಗು, ಈಗ ಪರಮಾತ್ಮ ಬಾ ಮಗು ಮತ್ತೆ ಅರ್ಥವಾಗ್ತಾನ, ನಮಗೆ ಸ್ವೀಕಾರ ಮಾಡ್ತಾನೆ, ದಾಸ ಅಂತ ಸ್ವೀಕಾರ ಮಾಡ್ತಾನೆ. ಅರ್ಥ ಆಯ್ತಾ? ಒಂದು ಕಲುಷ ಈ ಶಬ್ದದ ಮೇಲೆ ಬಹಳಷ್ಟು ಹೇಳ್ಬೋದು, ಸಮಯ ಇಲ್ಲ. ಪ್ರತಿಫಲಿಸುವುದಂದ್ರೆ ಏನು? ಪ್ರತಿಫಲಿಸುವುದು ಅಂದ್ರೆ ಪ್ರತಿಬಿಂಬ, ಬಿಂಬನ ಪ್ರತಿಬಿಂಬ ಕಾಣಬೇಕಾದ್ರೆ, ಮೂಡಬೇಕಾದ್ರೆ ಆ ಕನ್ನಡಿ ಸ್ವಚ್ಛ ಇರಬೇಕು ಅಂತ ಹೇಳಿದ್ರು. ಹಾಗೆ ಇಲ್ಲೇನರ್ಥ? ನಿರ್ದೋಷನಾದ ಬಿಂಬ ನಮ್ಮಲ್ಲಿ ಹೊಳಿಬೇಕು, ಹೊಳಿತಾನೆ, ಪ್ರಕಾಶಮಾನ ಆಗ್ತಾನೆ, ಸಾಕ್ಷಾತ್ಕಾರ ಆಗ್ತದೆ ನಮಗೆ. ಯಾವಾಗ? ಒಳಗಣ್ಣಿಂದ ನೋಡಿದಾಗ. ಅದಕ್ಕೆ ದಿನನಿತ್ಯ ನೀವು ಮಾನಸಯಾತ್ರೆಗೆ ಕೊಡ್ತೀರಿ, ಒಳಗಣ್ಣಿಂದ ನೋಡೋ ಪ್ರಯತ್ನ ಮಾಡ್ತೀರಿ, ನೀವೆಲ್ಲ ಸಂತೋಷ ಪಡ್ತೀರಿ, ಎಲ್ಲ ಕೇಳ್ತೀರಿ. ಅವಾಗ ಒಳಗಣ್ಣಿಂದ ನೋಡಿದಾಗ ಅಂದ್ರೆ, ಒಳಗಣ್ಣಂದ್ರೆ ಜ್ಞಾನ ಚಕ್ಷು. ವಿಶೇಷವಾದ ಆ ಜ್ಞಾನದಿಂದ ಧ್ಯಾನ ಮಾಡ್ತಾ ನಮ್ಮ ಬಿಂಬನ ಸಾಕ್ಷಾತ್ಕಾರ ನಮಗೆ ಆಗ್ತದೆ. ಅದೇ ಅಪರೋಕ್ಷ ಜ್ಞಾನ ಆಗ್ತದೆ, ಒಳಗಣ್ಣಿಂದ ನೋಡಿದಾಗ, ಜ್ಞಾನ ದೃಷ್ಟಿಯಿಂದ ನೋಡಿದಾಗ. ಹಾಗೆ ಏನಾಯ್ತು? ಹೊಳಿತಾನೆ ಅಂದ್ರೆ ಗುರುಗಳು ನಮಗೇನ್ ಮಾಡ್ತಾರೆ? ಜ್ಞಾನ, ಭಕ್ತಿ, ವೈರಾಗ್ಯದ ಅಲಂಕಾರ ಮಾಡಿಸ್ತಾರೆ. ಮೊದಲೆಲ್ಲ ಕಾಮಾದಿ ಏನ್ ಹೊಲಸಿರ್ತಲ್ಲ, ಮೈ ಮೇಲೆ ಧೂಳಿತ್ತು, ಶಿಂಬಳ ಬರ್ತಿತ್ತು, ಎಲ್ಲ ಬರ್ತಿತ್ತು, ಏನೇನೋ ಹೊಲಸಿತ್ತು, ಮೈ ಎಲ್ಲ ಮಣ್ಣಾಗಿತ್ತು, ಕೂದಲೆಲ್ಲ ಥರ ಆಗಿತ್ತು. ಚಂದಾಗಿ ಸ್ನಾನ ಮಾಡಿಸಿ, ಚಂದಾಗಿ ಮೇಕಪ್ ಮಾಡಿ, ಅಂದ್ರೆ ಜ್ಞಾನ, ಭಕ್ತಿ, ವೈರಾಗ್ಯದ ಅಲಂಕಾರ ಮಾಡಿಸಿ, ಒಳ್ಳೆ ಪಂಚಿ ಧೋತ್ರ ಮಡಿ ಉಡಿಸಿ ದೇವರ ಹತ್ರ ಕಳಿಸ್ತಾರೆ. ಜ್ಞಾನ, ಭಕ್ತಿ, ವೈರಾಗ್ಯದ ಅಲಂಕಾರ ಮಾಡಿ, ಉಪದೇಶ ಕೊಟ್ಟು, ಅಂತಃಕರಣ ಕಲುಷರಹಿತ ಮಾಡಿ ಪರಮಾತ್ಮನ ಹತ್ರ ಕಳಿಸಿದಾಗ, ಆದ್ರೆ ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಭಗವಂತ ಹೊಳಿತಾನೆ, ಸಾಕ್ಷಾತ್ಕಾರ. ಓಕೆ. ಸುಜೀವರು ಅಂದ್ರೆ ಯಾರು? ಯಾರ ಮನಸ್ಸು ನಿರ್ಮಲದೆ, ಯಾವ ದೋಷ ಇಲ್ಲ, ಅವರ
ಆ ಮಿರರ್ ಸ್ವಚ್ಛದ ಅವ್ರದ್ದು. ಹಂಗಾಗಿ ಪ್ರತಿಬಿಂಬ ಕೂಡ ಸ್ವಚ್ಛ, ಯಾಕಂದ್ರೆ ಬಿಂಬ ಸ್ವಚ್ಛ, ಬಿಂಬನಲ್ಲಿ ದೋಷ ಇಲ್ಲ ಏನು. ಹಾಗಾಗಿ ಆ ಸುಜೀವರು ಏನ್ ಮಾಡ್ತಾರೆ, ಜಡಚೇತನಗೊಳಗೆ ಪರಮಾತ್ಮ ನನ್ನ ಬಿಂಬ ಇದ್ದಾನೆ, ಇದು ನನ್ನ ಬಿಂಬ ನೋಡ್ರಿ ಎಷ್ಟು ಚಂದ ನಿಂತಾನೆ ಅಂತೆ. ಒಂದ್ ಯಾವ್ದೋ ಕಂಬ ಇರ್ಬೋದು, ಗಿಡ ಇರ್ಬೋದು, ಅಥವಾ ಒಂದು ಆಕಳು ನೋಡ್ತಾನೆ, ನನ್ನ ಬಿಂಬ ಇಲ್ಲಿ ಆಕಳು ರೂಪೊಳಗಿದ್ದಾನಪ್ಪ ಅಂತೆ. ಅಂದ್ರೆ ಎಲ್ಲಿ ನೋಡಿದಲ್ಲಿ ಜಡದಲ್ಲಿ ಚೇತನರಲ್ಲಿ ಸಮಸ್ತ ಪ್ರಪಂಚದಲ್ಲಿ ಆ ಬಿಂಬನ ಚಿಂತನೆ ಮಾಡ್ತಾ ಇರ್ತಾರೆ, ಬಿಂಬ ನೋಡ್ತಾರೆ ಆ ಅಪ್ರೋಕ್ಷ ಜ್ಞಾನಿಗಳು. ಇವರೇ ಅಪ್ರೋಕ್ಷ ಜ್ಞಾನಿ. ಅದಕ್ಕೆ ನಾನು ಫಾರ್ಮುಲಾ ಕೊಡ್ತೀನಲ್ಲ, SIP. ಏನ್ SIP? SIP. ಪರಂ ಸರ್ಚ್ ಇನ್ ಆಲ್ ಪರಮಾತ್ಮ. SIP ಇವೆಲ್ಲ ನೆನ್ಪಿಟ್ಕೊಟ್ರಿ, ನಿಮಗ್ ಪ್ರಮೇಯ ನೆನ್ಪಿಟ್ಕೊಂತ. ಸರ್ಚ್ ಇನ್ ಆಲ್ ಪರಮಾತ್ಮ. ಏನ್ ನೋಡ್ತೀರಿ, ದೇವರಿದ್ದಾನೆ, ದೇವರಿದ್ದಾನೆ. ದೇವ್ರು ನೋಡೋ ಭಾಗ್ಯ ಇನ್ನ ಬಂದಿಲ್ಲ, ಅಷ್ಟು ಯೋಗ್ಯತೆ ಇಲ್ಲ, ಉಪಾಸನೆ ಮಾಡೋ ಯೋಗ್ಯತೆ ಇಲ್ಲ. ಕನಿಷ್ಠ ದೇವ್ರ ಸ್ಮರಣೆ ಮಾಡು. ಒಂದು ಹೂ ನೋಡಿದ್ರೆ, ಓ ಈ ಹೂವಿನ ಆಕಾರದಲ್ಲಿ ನನ್ನ ಬಿಂಬ ನಿಂತಾನೆ. ಒಂದು ಗಿಡ ನೋಡಿದ್ರೆ, ಈ ಗಿಡದ ರೂಪದಿಂದ ನನ್ನ ಬಿಂಬ ನಿಂತಾನೆ. ಈ ಬ್ರಾಹ್ಮಣ ಬಂದ, ಇದರಿಂದ ನಮಸ್ಕಾರ ಮಾಡ್ತೀರಿ, ಓ ಈ ಬ್ರಾಹ್ಮಣದಲ್ಲ ಸ್ವಾಮಿ ಇದ್ದಾನೆ, ನನ್ನ ಬಿಂಬ ಇದ್ದಾನೆ. ಇದು ನಮಗ್ ಬರಬೇಕು, ಇದು SIP ಬರಬೇಕು. ನಾನ್ ಹೇಳ್ತಾ ಇರೋದು ಸ್ಮರಣೆ ಮಾಡೋಣ. ನೋಡೋ ಭಾಗ್ಯ ಇನ್ನ ಗೊತ್ತಿಲ್ಲ, ಇನ್ನ ಆ ಮಟ್ಟಕ್ಕೆ ಹೋಗಿಲ್ಲ. ಆಗ್ತದೆ, ಕಂಡಲ್ಲಿ ವಿಶ್ವರೂಪ ಕಾಂಬೋರು ಆಗ್ಬಹುದು ನಾವು, ಈಗಿಲ್ಲ ಆಗ್ಬಹುದು. ಯಾವಾಗ ಆ ಜ್ಞಾನ ಚಕ್ಷು ಹೊಸ ಕಣ್ಣು, ಯಾವಾಗ ಲಕ್ಷ್ಮೀದೇವಿ ನಮಗೆ ಹಚ್ತಾಳೆ ಅವಾಗ ಅರ್ಥ ಆಗ್ತದೆ ವಿಷಯ ಹೇಳ್ತಾ ಇರೋದು. ನಿಶ್ಚಲ, ಈಗ ಹೇಳಿದೆ ನಾನು, ಚಂಚಲ ರಹಿತ ಆಗಬೇಕು ನಾವು. ಪರಮಾತ್ಮ ನೀ ನಿಶ್ಚಲ ಅಂತ ದಿನ ಕೊಂಡಾಡಬೇಕು ದೇವರಿಗೆ. ಇದು ಪರಮಾತ್ಮನ ಅಡ್ಜೆಕ್ಟಿವ್ ಅಲ್ಲ. ನಿಶ್ಚಲ, ನಿರಾಮಯ, ನಿರ್ವಿಕಾರ, ನಿರಾಶ್ರಯ, ಅನಂತ, ಆಲ್ ಅಡ್ಜೆಕ್ಟಿವ್ಸ್ ಪರ್ಟೆನ್ಸ್ ಟು ದೇವರು. ಏನ್ ಅರ್ಥ ಮತ್ತೆ? ಅದೇ ದೇವ್ರು ನಿಶ್ಚಲ ಅಂತ ಕರೆದ್ರೆ ಏನಾಗ್ತದೆ ಹೇಳಿ, ನನಗೆ ಸರ್ ಈ ಫಾರ್ಮ್ಯುಲಾ ನೆನಪಿಟ್ಕೊಡ್ರಿ. ದೇವರ ಯಾವ ರೂಪ ಗುಣ ಚಿಂತನೆ ಮಾಡ್ತೀವಿ, ಆ ಗುಣ ನಮ್ಮಲ್ಲಿ ದೇವ್ರು ಇದ್ರೆ ಪ್ರೇ ಮಾಡ್ತಾನೆ, ಸ್ಪ್ರಿಂಕಲ್ ಮಾಡ್ತಾನೆ. ಅಂದ್ರೇನು? ದೇವ್ರ ನಿಶ್ಚಲ, ದೇವ್ರೆ ನೀ ಬಹಳ ನಿಶ್ಚಲಪ್ಪ. ದಿನ ಚಿಂತನೆ ಮಾಡಿದಾಗ ನಮ್ಮ ಮನಸ್ಸು ಕೂಡ ಚಾಂಚಲ್ಯ ಕಳ್ಕೊಳ್ತದೆ, ನಿಶ್ಚಲ ಆಗ್ತದೆ. ನೋಡ್ರಿ ಎಷ್ಟು ಲಾಭ. ದೇವರ ಈ ನಾಮ ಚಿಂತನೆ ಮಾಡೋದು. ನಿಶ್ಚಲಾಯ ನಮಃ, ಏ ನಿಶ್ಚಲಾಯ ನಮಃ, ಸ್ವಾಮಿ ನೀ ನಿಶ್ಚಲಪ್ಪ. ಹೌದಾ, ಆಯ್ತಪ್ಪ, ನೀನು ಕೂಡ ನಿಶ್ಚಲತೆ ಕೊಡ್ತೀನಿ ಅಂಥೇಳಿ ನಮ್ಮ ಮನಸ್ಸು ನಿಶ್ಚಲ ಮಾಡ್ತಾನೆ. ಚಲನ ಆಗಲ್ಲ. ಚಂಚಲವಾದ ಮನಸ್ಸು ಶಾಂತಾಗಿ ದೇವರ ಧ್ಯಾನದಲ್ಲಿ ಕೂಡ್ತದೆ. ಎಷ್ಟು ಲಾಭ ಅದ ನೋಡಿದ್ರೆ. ಅದಕ್ಕೆ ಪರಮಾತ್ಮ ನಿಶ್ಚಲ ಅಂತ ಚಿಂತನೆ ಮಾಡಿದ್ವಿ. ನಿರಾಮಯ ಅಂತ ಚಿಂತನೆ ಮಾಡಿದ್ರೆ ಏನಾಗ್ತದೆ ನೀವೇ ಹೇಳ್ರಿ? ಇದೇ ಫಾರ್ಮುಲಾ. ರೋಗರಹಿತ, ರೋಗರಹಿತ, ಆರೋಗ್ಯ. ಇಲ್ರಿ ದಾಸರೆ, ನಾವು ಓಕೆ ಇದ್ದೀರಿ, ನಮ್ಗೆ ಏನೂ ರೋಗ ಇಲ್ರಿ. ಹೌದೇನ್ರಿ? ನಮ್ಗೆ ಏನೂ ರೋಗ ಇಲ್ಲ. ಇಲ್ರಿ ನಮ್ಗೇನ್ ಡಯಾಬಿಟಿಸ್ ಇಲ್ಲ, BP ಇಲ್ಲ, ಎಲ್ಲ ನಾರ್ಮಲ್ ಇದ್ದೀವ್ರಿ, ನಮ್ಗೆ ಯಾವ ರೋಗ ಇಲ್ಲ. ಹೌದೇನ್ರಿ? ಎಲ್ಲರಿಗೂ ಒಂದು ರೋಗ ಅದಲ್ಲ. ಯಾವ ರೋಗ ಹೇಳ್ರಿ? ಆ ರೋಗದ ಎಲ್ಲರೂ ಒದ್ದಾಡ್ತಾ ಇದ್ದೀವಿ. ನಾನು ನನ್ನದು ಭವರೋಗ, ಭವರೋಗ, ಸಂಸಾರ ಎಂಬ ರೋಗ ಎಲ್ಲ ಅಂಟ್ಕೊಂಡದಲ್ಲ, ಎಲ್ಲರೂ ಒದ್ದಾಡ್ತಾ ಇದ್ದೀವಲ್ಲ. ಏನ್ ಒದ್ದಾಡ್ತಿಲ್ಲ ದಾಸರ, ಆರಾಮಿದ್ದೀವಿ ನಾವು, ಮಸ್ತ್ ಎಂಜಾಯ್ ಮಾಡ್ತಾ ಇದ್ದೀವಿ. ರಿಟೈರ್ಡ್ ಲೈಫ್. ಜಾನ್ ಹೋಗ್ತೀವಿ, ತಿಂತೀವಿ, ಉಣ್ತೀವಿ, ಅಲ್ಲಿ ವಡ ಸಾಂಬಾರ್ ಹೊಡಿತೀವಿ, ಇಡ್ಲಿ ವಡೆ ಹೊಡಿತೀವಿ, ವಾಕಿಂಗ್ ಅಂತೀವಿ, ಮನೆಯವ್ರಿಗೆ ಹೇಳ್ತೀವಿ ವಾಕಿಂಗ್ ಅಂತ. ಎಲ್ಲಿ ವಾಕಿಂಗ್ ರೀ? ಆರಾಮ್ ಕೂತಿರ್ತೀವಿ ಕಟ್ಟಿ ಮೇಲೆ, ಹರಟಿ ಹೊಡ್ಕೋತೀವಿ. ಮನೆಗೆ ಬರ್ತೀವಿ, ಮತ್ತಲ್ಲ ಟಿಫನ್ ಆಗ್ತದೆ, ಯಾಕಂದ್ರೆ ಟಿಫನ್ ತಿನ್ಬೇಕು, ಇಲ್ಲ ಬೈತಾ ಹೇಳ್ತೀವಿ. ಅಲ್ಲೊಂದು ತಿಂದಾಗ ಮಾಡೋದು, ಸಾಕು ಅಂತ ಹೇಳಿ ಊಟ ಮಾಡ್ಬೇಕಾಗುತ್ತೆ ಅಂತ ಹೇಳಿ ನೆವ ಹೇಳೋದು. ಅಲ್ಲಿ ತಿಂದು ಬಂದಿರ್ತಾನೆ, ಇಲ್ಲಿ ತಿಂತಾನೆ, ಮತ್ತೆ ಊಟ ಮಾಡ್ತಾನೆ, ಮಲ್ಕೊಂತಾನೆ, ಮತ್ ಸಂಜೆ ಟಿಫನ್ ಹೊಡಿತಾನೆ, ಟೀ ಕಾಫಿ ಕುಡಿದು ಮತ್ತೆ ಹೋಗ್ತಾನೆ ವಾಕಿಂಗ್ ಅಂತೆ, ಮತ್ತೆ 3 ತಾಸು ಕೊಡ್ತಾನೆ ಅಲ್ಲೇ, ಮತ್ತೆ ಅಲ್ಲಿ ಹೋಗ್ತಿರ್ತಾನೆ, ಮತ್ತೆ ರಾತ್ರಿ ಬರ್ತಾನೆ, ಮತ್ತೆ ಊಟ, ಅಬ್ಬಬ್ಬಬ್ಬ, ರಾತ್ರಿ ಮಲ್ಕೊಂಡು ಆಯ್ತು, ದಿನಚರ್ಯ ಮುಗಿದ್ವಿ. ಏನ್ ಲಾಭ? ರೋಗನೇ ಮುಂದಾಗಿಲ್ಲ, ಈ ರೋಗನು ಬರ್ತಾ ಮುಂದೆ ಎಲ್ಲ. ಅದಕ್ಕೆ ಮುಖ್ಯವಾಗಿ ನಮಗೆ ನಿರಾಮಯ ಆಗಬೇಕು ಅಂದ್ರೆ ಭವರೋಗದಿಂದ ಪರಿಹಾರ ಆಗಬೇಕಾದ್ರೆ ದೇವರ ಸ್ಮರಣೆ ಮಾಡಬೇಕು. ಸ್ವಾಮಿ ನಿರಾಮಯ, ಸ್ವಾಮಿ ನೀ ನಿರಾಮಯ, ಸ್ವಾಮಿ ನೀ ನಿರಾಮಯ, ನಿರಾಮಯ ರಾಮ. ಹೌದಪ್ಪ, ನಾನ್ ನಿನಗೂ ನಿರಾಮಯ ಮಾಡ್ತೀನಿ ಅಂತ ದೇವ್ರು ನಮಗ್ ಕೂಡ
ರೋಗರಹಿತ ಮಾಡ್ತಾನೆ. ಈ ರೋಗ ಬಿಟ್ಬಿಡ್ರಿ, ಇವೆಲ್ಲ ಈ ಸಣ್ಣ ಪುಟ್ಟ ರೋಗಕ್ಕಿಲ್ಲ, ಭವರೋಗನೇ ನಾಶ ಮಾಡ್ತಾನೆ. ಅಂದ್ರೆ ಏನು? ಅಂದ್ರೆ ಏನ್ ಮಾಡ್ತಾನೆ? ಮೋಕ್ಷ ಕೊಟ್ಟು ವೆರಿ ಗುಡ್, ವೆರಿ ಗುಡ್. ಸಂಸ್ಕಾರ ಸಂಸಾರನೇ ಬಿಡುಗಡೆ ಮಾಡ್ತಾನೆ, ಮೋಕ್ಷ ಕೊಡ್ತಾನೆ. ನೋಡಿದ್ರೆ ನಿರಾಮಯಾಯ ನಮಃ. ನಿರ್ವಿಕಾರ, ದೇವರೇ ನೀನ್ ನಿರ್ವಿಕಾರಪ್ಪ ಅಂತ ಚಿಂತನೆ ಮಾಡಿದ್ರೆ ನಮಗೇನ್ ಲಾಭ ಹೇಳ್ರಿ? ನಾವು ಮನಸ್ಸಿನ ವಿಚಾರದ ಹೋಗುತ್ತೆ. ವಿಕಾರ ರಹಿತ ಆಗ್ತೀವಿ. ವಿಕಾರ ಎದರಿಂದ ಆಗ್ತದೆ ನಮಗೆ? ವಿಕಾರ ಎದರಿಂದ ಆಗ್ತದೆ? ಯಾರಿಂದ? ಗುಣದಿಂದ. ಗುಣದಿಂದ ಗುಣ ಸತ್ವ ರಜಸ್ ತಮಸ್ ಗುಣದಿಂದ. ಟಕ್ ಟಕ್ ಹೇಳಿ ಮ್ಯೂಟ್ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಒಂದೇ ಮೈಕ್ ಆನ್ ಒಂದಿರ್ಬೇಕು, ಆನ್ ಇರ್ಬೇಕು. ಸತ್ವಾದಿ ಗುಣದಿಂದ ನಮಗೆ ವಿಕಾರ ಆಗೋದು. ಸೊ ನಿರ್ವಿಕಾರ ಅಂತ ದೇವ್ರ ಸ್ಮರಣೆ ಮಾಡಿದ್ರೆ ಏನಾಗ್ತದೆ? ಮತ್ತೆ ನಮಗೂ ದೇವ್ರ ನಿರ್ವಿಕಾರ ಮಾಡ್ತಾನೆ. ಅಂದ್ರೆ ಏನು? ಆ ಸತ್ವ ಗುಣ, ಸತ್ವ ರಜಸ್ಸು ತಮಸ್ಸು ಗುಣದ ಪ್ರಭಾವ ಇಲ್ಲದಂಗ ಮಾಡ್ತಾನೆ. ಅಂದ್ರೆ ಏನು? ಮೋಕ್ಷ ಕೊಡ್ತಾನೆ. ಅದೇ ಮಾತು. ಅಲ್ಲಿ ಹೋದ ಅಲ್ಲೇನಿಲ್ಲಲ್ಲ, ಈ ಗುಣ ಎಲ್ಲವ, ಈ ಗುಣಗಳು ಎಲ್ಲವ ಪ್ರಕೃತಿಯಲ್ಲೇ ಅದ. ಪ್ರಕೃತಿಯಿಂದ ಜನ್ಯವಾದ ಇದು. ಅಲ್ಲಿ ಇಲ್ಲೇ ಇಲ್ಲ. ಅಲ್ಲಿ ಮೋಕ್ಷದಲ್ಲಿ ಅಪ್ರಾಕೃತ ದೇಹ ನಮ್, ಇದೆಲ್ಲ ಪ್ರಾಕೃತ ದೇಹ. ವಿಷಯ ತಿಳ್ಕೊಡ್ರಿ. ಯಾಕಂದ್ರೆ ನಾ ಹೇಳುವಾಗ ಅನೇಕ ವಿಷಯ ನಿಮಗ ಹೇಳ್ತಾ ಹೋಗ್ತೀನಿ. ಅವೆಲ್ಲ ನೀವು ಅಧ್ಯಯನಕ್ಕೆ, ಜ್ಞಾನಕ್ಕೆ ಉಪಯೋಗ ಆಗ್ತದೆ. ಎಕ್ಸಾಮ್ ಪೂರ್ತಿ ನೋಡ್ಕೋಬೇಡ್ರಿ. ಏನ್ ಹೇಳಿದೆ ನಾನು? ನಿರ್ವಿಕಾರ ಆಗ್ತೀವಿ ನಾವು ಕೂಡ. ದೇವರೇ ನಿರ್ವಿಕಾರ, ನೀನು ನಿರ್ವಿಕಾರ, ನಿನಗೆ ವಿಕಾರ ಇಲ್ಲಪ್ಪ ಅಂತ ದಿನ ಚಿಂತನೆ ಮಾಡಿದ್ರೆ ನಮಗೂ ವಿಕಾರ ರಹಿತ ಮಾಡ್ತಾನೆ. ವಿಕಾರ ರಹಿತ ಮಾಡ್ತಾನೆ ಅಂದ್ರೆ ಏನು? ಈ ಸತ್ವ ರಜಸ್ ತಮಸ್ ಗುಣದ ಪರಿಣಾಮ ಇಲ್ಲದಂಗ ಮಾಡ್ತಾನೆ. ಅದು ಯಾವಾಗ? ಮೋಕ್ಷದಲ್ಲಿ. ಅದನ್ನ ಮೋಕ್ಷ ಕೊಡ್ತಾನಂತ. ಇನ್ನ ನಿರಾಶ್ರಯ ಅಂತ ಚಿಂತನೆ ಮಾಡಿದ್ರೆ ದೇವರೇ ನೀನು ನಿರಾಶ್ರಯಪ್ಪ ಅಂದ್ರೆ ನಮಗೂ ಕೂಡ ಯಾರ ಆಶ್ರಯದಲ್ಲಿ ಇಡೋದಿಲ್ಲ. ಎಲ್ಲೋ ವೃದ್ಧಾಶ್ರಮದಲ್ಲಿ ಹಾಕ್ತಾರೆ ಮಕ್ಕಳು, ಅಂತ ಪರಿಸ್ಥಿತಿ ಬರಲ್ಲ. ಯಾರು ಡಿಪೆಂಡೆನ್ಸ್, ಯಾರೋ ಒಂದು ನರ್ಸ್ ಇಟ್ಕೋಬೇಕಾಗ್ತದೋ ಅಥವಾ ಜೆಂಟ್ಸ್ ಬಾಯ್ ಇಟ್ಕೋಬೇಕಂತ ಪ್ರಸಂಗ ಬರಲ್ಲ. ನಮ್ಮ ಪಾಡಿಗೆ ನಾವು ಚಂದಾಗಿ ಸಾಧನೆ ಮಾಡ್ತಾ ನಮ್ಮ ಆರೋಗ್ಯ ಕಾಪಾಡ್ಕೊಂಡು ಇರ್ತೀವಿ. ಯಾರ ಆಶ್ರಯದಲ್ಲಿ ಇರೋದಿಲ್ಲ. ಯಾವಾಗ? ಯಾವಾಗ ದೇವರಿಗೆ ನೀನ್ ನಿರಾಶ್ರಯ, ನೀನ್ ನಿರಾಶ್ರಯ, ನಿನಗೆ ಆಶ್ರಯನೇ ಇಲ್ಲ, ನೀನ್ ಆಶ್ರಿತನೇ ಇಲ್ಲ, ನಾವೆಲ್ಲರೂ ಆಶ್ರಿತರು, ನಮಗೂ ಕೂಡ ನಿರಾಶ್ರಯ ಮಾಡು. ನೋಡಿದ್ರೆ ನಮಗೂ ಕೂಡ ಆಶ್ರಿತ ಇರ್ಲಾಗೆ ನಾವ್ ಯಾರಿಗೂ ಆಶ್ರಿತ ಆಗಬಾರ್ದು. ಯಾರ ಆಶ್ರಯದಲ್ಲಿ ಹೋಗೋ ಪ್ರಸಂಗ ಬರಬಾರ್ದು. ಅಂದ್ರೆ ಮೋಕ್ಷ. ಇಲ್ಲಿ ಕೂಡ ನಮಗೆ ಆಶ್ರಿತ ಮಾಡೋದಿಲ್ಲ, ಯಾರ ಮೇಲೂ ಡಿಪೆಂಡೆನ್ಸ್ ಇಡೋದಿಲ್ಲ. ಅಲ್ಲಿ ಕೂಡ ಮೋಕ್ಷದಲ್ಲಿ ಯಾರ ಮೇಲೆ ಆಶ್ರಿತ? ದೇವರು ಒಬ್ಬನೇ. ದೇವರೆಲ್ಲರೂ ಆಶ್ರಿತ. ಹಾಗಾಗಿ ಮೋಕ್ಷದಲ್ಲಿ ನಮಗೆ ಕರ್ಕೊಂಡು ಹೋಗ್ತಾನೆ. ಇದು ಎಷ್ಟು ವಿಷಯಗಳು ನೋಡ್ರಿ. ಒಂದ್ ತಾಸಾಯ್ತು, ಒಂದೇ ನೋಡಿ ಹೇಳಿದೆ ಇವತ್ತೇ, ಪರವಾಗಿಲ್ಲ. ಅದ್ರ ವಿಷಯ ತಿಳಿತಲ್ಲ ಬಹಳಷ್ಟು. ಎರಡು ನೋಡಿ ಹೇಳಿದ್ರಿ ಗುರುಗಳೇ. ಎರಡಾಯ್ತಾ? ಹೌದು, 3, 4. ಸರಿ, ಬರ್ಕೊಡಿ, ಪಾಯಿಂಟ್ ಬರ್ಕೊಡಿ. ಮೊದಲನೇ ಪಾಯಿಂಟ್. ಯದ್ಯಪಿ ಬಿಂಬ ಸ್ವಚ್ಛ ಇದೆ. ಯದ್ಯಪಿ ಬಿಂಬ ಸ್ವಚ್ಛ ಇದೆ, ಪ್ರತಿಬಿಂಬ ಏಕೆ ಸ್ಪಷ್ಟ ಇಲ್ಲ? ಪ್ರತಿಬಿಂಬ ಏಕೆ ಸ್ಪಷ್ಟ ಇಲ್ಲ? ಕಾರಣ, ಯಾವ ಕನ್ನಡಿಯಲ್ಲಿ ಪ್ರತಿಬಿಂಬ ಇದೆ ಆ ಕನ್ನಡಿ ಮೇಲೆ ಧೂಳಿದೆ, ಡಸ್ಟ್ ಇದೆ, ಅಥವಾ ಅದು ಅಸ್ವಚ್ಛ ಇದೆ. ಕನ್ನಡಿ ಸ್ವಚ್ಛ ಇಲ್ಲ. ಸೆಕೆಂಡ್ ಪಾಯಿಂಟ್ ಆಯ್ತಲ್ಲ ಎಲ್ಲರಿಗೂ? ಹರಿ ಆಯ್ತು. ಈ ಪಾಯಿಂಟ್ ಇನ್ನೊಂದ್ಸರಿ ಹೇಳಿದ್ದ ಸರ್. ಏನು ಬೇರೆಯವ್ರು ಮ್ಯೂಟ್ ಮಾಡ್ಕೊಡ್ರಮ್ಮ. ಇನ್ನೊಂದ್ಸಲ ಮ್ಯೂಟ್ ಮಾಡಿ ಹೇಳಿ ಅಂತ ಕೇಳಿ. ಬರ್ಕೊಡಿ, ಮತ್ತೊಂದ್ಸರಿ ಹೇಳ್ತೀನಿ. ಮತ್ತೊಂದ್ಸರಿ ಹೇಳ್ತೀನಿ. ಮ್ಯೂಟ್ ಮಾಡಿ. ಅರ್ಥ ಆಯ್ತು? ಬರ್ಕೊಡಿ. ಯದ್ಯಪಿ ಬಿಂಬ ಸ್ವಚ್ಛ ಇದೆ, ಪ್ರತಿಬಿಂಬ ಏಕೆ ಸ್ಪಷ್ಟ ಇಲ್ಲ? ಕಾರಣ, ಯಾವ ಕನ್ನಡಿಯಲ್ಲಿ ಪ್ರತಿಬಿಂಬ ಇದೆ ಆ ಕನ್ನಡಿ ಮೇಲೆ ಧೂಳಿದೆ, ಡಸ್ಟ್ ಇದೆ.
ಕನ್ನಡಿ ಸ್ವಚ್ಛ ಇಲ್ಲ. ಆಯ್ತಾ? ಸೆಕೆಂಡ್ ಪಾಯಿಂಟ್. ಪ್ರತಿಬಿಂಬ ಸ್ವಚ್ಛ ಕಾಣಬೇಕಾದರೆ ಕನ್ನಡಿ ದೋಷರಹಿತ ಬೇಕು. ಸ್ವಚ್ಛ ಬೇಕು. ಮೂರನೇ ಪಾಯಿಂಟ್. ಹಾಗೆ ನಮ್ಮ ಬಿಂಬನೆ ಸಮಸ್ತ ಜಡ ಚೇತನರಲ್ಲಿ ಹೊಳೆಯುತ್ತಾನೆ. ನಾಲ್ಕನೇ ಪಾಯಿಂಟ್. ಸಜ್ಜನರ ಮನ ಅಂತಃಕರಣ ಸ್ವಚ್ಛ ಇದ್ದ ಕಾರಣ. ನಾಲ್ಕನೇ ಪಾಯಿಂಟ್. ಸಜ್ಜನರ ಮನ ಅಂತಃಕರಣ ಸ್ವಚ್ಛ ಇದ್ದ ಕಾರಣ ಅವರಲ್ಲಿ ಬಿಟ್ಬಿಡ್ರಿ. ಅವರಲ್ಲಿ 4.4. 5ನೇ ಪಾಯಿಂಟ್. ಅವರಲ್ಲಿ ಮುಂದೆ ಕನೆಕ್ಟ್. 5ನೇ ಪಾಯಿಂಟ್. ಅವರಲ್ಲಿ ನಿಶ್ಚಲನಾದ ರೋಗರಹಿತ ಸತ್ವಾದಿ ಗುಣ ವಿಕಾರವಿಲ್ಲದ ಯಾರ ಆಶ್ರಯ ಅಪೇಕ್ಷಿಸದೆ ಅಂತ ಇಲ್ಲದ ಅನಂತನಾದ ಪರಮಾತ್ಮ ಹೊಳೆಯುತ್ತಾನೆ. 5 ಪಾಯಿಂಟ್ಸ್ ಆಯ್ತು. ಒಂದ್ ಲೈನ್ ಹಾಕ್ಬಿಡ್ರಿ, ಕ್ಲೋಸ್ ಮಾಡ್ರಿ. ಈಗ ಒಂದು ಪಾಯಿಂಟ್ ಇದು ಬರ್ಕೊಡ್ರಿ. ವರ್ಡ್ ಕಲುಷ ಅಂತ ಬರ್ಕೊಡ್ರಿ. ವರ್ಡ್ ಶಬ್ದ ಬರ್ಕೊಡ್ರಿ. ಕಲುಷ ಬಾಕ್ಸ್ ಮಾಡ್ರಿ. ಅದಕ್ಕೆ ಕಲುಷ ಆರೋ ಮಾಡ್ರಿ. ನಾವು ಅಸ್ವಚ್ಛ ಕನ್ನಡಿ. ನಾವು ಅಂದ್ರೆ ಜೀವ. ನಾವು ಅಸ್ವಚ್ಛ ಕನ್ನಡಿ. ಕಾಮ, ಕ್ರೋಧ, ಲೋಭ ಬರ್ತಲ್ಲ ನಿಮಗೆ 6 ಕ್ರೋಧ, ಲೋಭ ಬರೀರಿ. ಅದಕ್ಕೆ ಲೋಭ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ ಷಡ್ರೂಪದಿಂದ ಈ ಆರು ದುರ್ಗುಣದಿಂದ ಮಲಿನ ಆಗಿದ್ದೇವೆ. ನಮ್ಮ ಅಂತಃಕರಣ ಅಸ್ವಚ್ಛ ಇದೆ, ಕಲುಷಿತ ಇದೆ. ಕಲುಷ ರಹಿತ ಆಗಬೇಕಾದರೆ ಗುರುಪಾದಕ್ಕೆ ಶರಣ ಹೋಗಿ ಉಪದೇಶ ಪಡೆದು ಮನಸ್ಸು, ಅಂತಃಕರಣ ಸ್ವಚ್ಛ ಮಾಡ್ಕೋಬೇಕು. ಮನಸ್ಸು, ಅಂತಃಕರಣ ಸ್ವಚ್ಛ ಮಾಡ್ಕೋಬೇಕು. ಒಂದ್ 5 ನಿಮಿಷ ಮುಗಿಸ್ತೀನಿ. ಇದು ಆಮೇಲೆ ಭಜನೆ ಪ್ರಾರಂಭ ಮಾಡೋಣ. ಪ್ರತಿಫಲಿಸುವುದು ಶಬ್ದ ಬರೀರಿ, ಬಾಕ್ಸ್ ಮಾಡ್ರಿ. ಪ್ರತಿಫಲಿಸುವುದು, ಅದರದ್ದು ವಿಶ್ಲೇಷಣ ಏನು ಯಾರೋ ಮಾಡ್ರಿ. ನಿರ್ದೋಷನಾದ ಬಿಂಬ
ನಮ್ಮಲ್ಲಿ ಹೊಳೆಬೇಕಾದ್ರೆ, ಕಾಣಬೇಕಾದ್ರೆ ಒಳಗಣ್ಣಿಂದ ನೋಡಬೇಕು, ಒಳಗಣ್ಣಿಂದ ನೋಡಬೇಕು. ಗುರುಗಳ ದ್ವಾರ ಜ್ಞಾನ ಭಕ್ತಿ ವೈರಾಗ್ಯದ, ಗುರುಗಳ ದ್ವಾರ ಜ್ಞಾನ ಭಕ್ತಿ ವೈರಾಗ್ಯದ ಉಪದೇಶ ಪಡೆದು ಅಂತಃಕರಣ ಕಲುಷರಹಿತ ಮಾಡಿಕೊಂಡು, ಅಂತಃಕರಣ ದೋಷರಹಿತ ಕಲುಷರಹಿತ ಏನು, ಅಂತಃಕರಣ ಕಲುಷರಹಿತ ಮಾಡಿಕೊಂಡಾಗ, ಅಂತಃಕರಣ ಕಲುಷರಹಿತ ಆದಾಗ ಏನ್ ಬೇಕಾದ್ರು ಬಿಂಬನ ಸಾಕ್ಷಾತ್ಕಾರ ಸಾಧ್ಯ. ಬಿಂಬನ ಸಾಕ್ಷಾತ್ಕಾರ ಸಾಧ್ಯ. ಸುಜೀವರು, ಇದೊಂದು ಹೊಸ ಶಬ್ದ. ಸುಜೀವರು ಶಬ್ದ ಬರೆದು ಬಾಕ್ಸ್ ಮಾಡ್ರಿ, ಆರೋ ಮಾಡ್ರಿ. ಮನಸ್ಸು ನಿರ್ಮಲ, ಯಾವ ದೋಷ ಇಲ್ಲದ, ಸ್ವಚ್ಛ ಇದ್ದರೆ, ಸ್ವಚ್ಛ ಸುಜೀವರು ಅಂತ ಬರ್ತೀರಲ್ಲ, ಸುಜೀವರ ಮನಸ್ಸು, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಸುಜೀವರ ಅಂತ ಶಬ್ದ ಇರ್ಲಿ, ಅದ್ರದ್ದು ಯಾರೋ ಮಾಡಿ. ಸುಜೀವರ ಮನಸ್ಸು ನಿರ್ಮಲ, ಯಾವ ದೋಷ ಇಲ್ಲದ, ಸ್ವಚ್ಛ ಇದ್ದ ಕಾರಣ ಸಕಲ ಚರಾಚರ ಪ್ರಪಂಚದಲ್ಲಿ ತಮ್ಮ ಬಿಂಬನ್ನೇ ನೋಡ್ತಾರೆ, ಚಿಂತನೆ ಮಾಡ್ತಾರೆ, ತಮ್ಮ ಬಿಂಬನ ಚಿಂತನೆ ಮಾಡ್ತಾರೆ. ಅಪರೋಕ್ಷ ಜ್ಞಾನಿಗಳು ಬಿಂಬನ್ನ ನೋಡ್ತಾರೆ. ನಿಶ್ಚಲ ನಾಮ ಸ್ಮರಣೆ ಮಾಡಿದ್ರೆ ಪರಮಾತ್ಮ ನಿಶ್ಚಲ ಎಂಬ ಚಿಂತನೆ ಮಾಡಿದ್ರೆ, ಹಿಂಗ್ ತಗೊಳ್ಳಿ. ಪರಮಾತ್ಮ ನಿಶ್ಚಲ ಎಂಬ ಚಿಂತನೆ ಮಾಡಿದರೆ ನಮ್ಮ ಮನಸ್ಸು ನಿಶ್ಚಲ ಆಗ್ತದೆ, ಚಂಚಲರಹಿತ ಆಗ್ತದೆ. ನಿರಾಮಯ ಶಬ್ದ ಯಾರೋ ಮಾಡಿ. ಪರಮಾತ್ಮನಿಗೆ ನಿರಾಮಯ ಅಂತ ಚಿಂತನೆ ಮಾಡಿದರೆ, ಅದ್ಮೇಲೆ ಬರ್ತಿಲ್ಲ, ಅದೇ ತರ ಬರ್ಬೇಕು. ಚಿಂತನೆ ಮಾಡಿದರೆ ಭವರೋಗನೇ ಪರಿಹಾರ ಆಗ್ತದೆ. ನಿರ್ವಿಕಾರ, ಪರಮಾತ್ಮಗೆ ನಿರ್ವಿಕಾರ ಅಂತ ಚಿಂತನೆ ಮಾಡಿದರೆ ಸತ್ವ ರಜಸ್ಸು ತಮಸ್ಸ ಗುಣಗಳು ನಮಗೆ ಪ್ರಭಾವಿತ ಮಾಡಲ್ಲ. ಅವು ಸಾಧನಕ್ಕೆ ಅನುಕೂಲ ಆಗುತ್ತದೆ, ಸಾಧನಕ್ಕೆ ಅನುಕೂಲ ಆಗ್ತದೆ. ಸತ್ವಗುಣ, ರಜೋಗುಣ, ತಮೋಗುಣ. ಕೊನೆಯದು ನಿರಾಶ್ರಯ. ನಮ್ಮ ಜೀವನ
ಜೀವನ ಬೇರೆಯವರ ಮೇಲೆ ಬೇರೆಯವರ ಆಶ್ರಯದಲ್ಲಿ ನಮ್ಮ ಜೀವನ ಬೇರೆಯವರ ಆಶ್ರಯದಲ್ಲಿ ಇರುವ ಪ್ರಸಂಗ ಬರಲ್ಲ. ಅದು ಮೊದಲನೇ ಶಬ್ದ ಇಟ್ಕೋಬೇಕು. ಪರಮಾತ್ಮನಿಗೆ ನಿರಾಶ್ರಯ ಚಿಂತನೆ ಮಾಡಿದರೆ ಈ ಫ್ರೇಜ್ ಇಟ್ಕೋಬೇಕು. ಇದು ಫ್ರೇಜ್ ಇಟ್ಕೊಂಡು ಮುಂದಿದ್ದು ಅರ್ಥ ಆಯ್ತಾ? ಆ ಫ್ರೇಜ್ ಕಾಮನ್ ಅದ. ಪರಮಾತ್ಮನಿಗೆ ನಿಶ್ಚಲ ಚಿಂತನೆ ಮಾಡಿದರೆ, ಪರಮಾತ್ಮನ ನಿರಾಮ ಚಿಂತನೆ ಮಾಡಿದರೆ, ಪರಮಾತ್ಮನ ನಿರ್ವಿಕಾರ ಚಿಂತನೆ ಮಾಡಿದರೆ, ಪರಮಾತ್ಮನ ನಿರಾಶ್ರಯ ಚಿಂತನೆ ಮಾಡಿದರೆ ನಮಗೇನ್ ಲಾಭ? ಈ ಲಾಭಗಳು. ಅರ್ಥ ಆಯ್ತಲ್ಲ? ಆಯ್ತು ಸರಿ, ಆಯ್ತು. ಸಾಕು. ಹೀಗೆ ಹರೇ ಶ್ರೀನಿವಾಸ. ಹಾ, ಸಂಜೆಗೆ 7 ಗಂಟೆಗೆ ಭಗವದ್ಗೀತಾತೆ ಬರ್ರಿ. ಹರೇ ಗೀತಾ ಕೂಡ ಭಗವದ್ಗೀತಾಕ್ ಬರ್ರಿ 7 ಗಂಟೆಗೆ. ಭಜನೆ ಆದ್ಮೇಲೆ ಭಗವದ್ಗೀತಾ ಅದೇ. ನಾಳೆ 3rd ಇಯರ್ 4th ಇಯರ್ ನಿಮ್ಗಿಲ್ಲ, ನಿಮ್ದು ಮಂಡೇ. ಓಕೆನಾ? ಅರ್ಥ ಆಯ್ತಾ ವಿಷಯ ಎಲ್ಲ? ಓಕೆ, ಸ್ನಾನ ಮಸ್ತು. ಹೀಗೆ ಭಜನೆ ಬಂದಿರ ಭಜನೆಗೆ ಎಲ್ಲಾರು? ಸುಳಾದಿ ಏನ್ ಬೇಡ, ಸಮಯ ಆಗ್ಯದ. ಮತ್ತೆ 7 ಗಂಟೆ ಕ್ಲಾಸ್ ಅದ. ಡೈರೆಕ್ಟ್ಲಿ ಹಾಡುಗಳು ಹೋಗೋಣ. ಇವತ್ತಿನ ಹಾಡುಗಳು ಶನಿವಾರ ಅದಲ್ಲ. ವಾಯುದೇವರ ಹಾಡು, ಶ್ರೀನಿವಾಸನ ಹಾಡು. ಯಾರು ಹಾಡ್ತೀರಿ? ವಾಯುದೇವರ ಹಾಡು, ಶ್ರೀನಿವಾಸನ ಹಾಡು, ಅಥವಾ ಯ ರ ಲ ವ ಶ ಶ ಸ ಹ ಳ ಈ ಅಕ್ಷರದಿಂದ ಪ್ರಾರಂಭವ ಹಾಡು. ಯಾರು ಹೇಳ್ತೀರಾ? ಅಂಜಲಿ, ಹರ್ಕಲ್, ಭಾಗ್ಯ, ಗೌರಿ. ಗೌರಿ ನಾಯಕ ಯಾರು? ಗೌರಿ ನಾಯಕ ಯಾರಮ್ಮ? ಮೈಕ್ ಆನ್ ಮಾಡ್ರಿ. ಗೌರಿ ನಾಯಕ ಯಾರು ನೆನಪಾಗೋಸ್ತ? ಸರ್ಲಮ್ಮ, ಸೋಮಾ. ಸುಮಾ ಬಹಳ ಜನ ಬಂದಿರಮ್ಮ. ಸುಮಾ ಪಾಟೀಲ್. ಯಾರು ಹಾಡ್ತೀರಿ ಹಾಡ್ರಿ. ಜಯಶ್ರೀ ಕುಲಕರ್ಣಿ, ಮುರಳೀನಾಥ್. ನಮಸ್ಕಾರ. ನಮಸ್ಕಾರ. ಮಗ ಏನಂತಾನ? ಪಾಟೀಲ್ ಹೈವದ ಏನವನ ಹೆಸರು? ವಾದಿರಾಜ್. ವಾದಿರಾಜ್ ಆಗ್ಬರ್ತಾ? ಬಿಟ್ಕೊಂಡಂಗ ಆಗ್ಬಿಡ್ತಮ್ಮ. ಬಿಟ್ಕೊಂಡ್ ಪೂರ್ತಿ ಔಟ್ ಆಫ್ ಮೈಂಡ್, ಔಟ್ ಆಫ್ ಇದು ಬರ್ತಿದ್ದ. ಎಷ್ಟ್ ಚಲೋ ಬರ್ತಿದ್ದ ಶನಿವಾರ ರವಿವಾರ. ನಾಳೆ ಬಾ ಅಂತ ಹೇಳ್ರಿ. ಗೀತಾ ಭಗವದ್ಗೀತಾ ಕೇಳಿಕನ ಬರ್ಲಿ. ಯಾಕಂದ್ರೆ ರುಚಿ ಹೋಗ್ಬಾರ್ದು. ಒಂದ್ಸಾರಿ ಹೋದ್ರೆ ಮತ್ತೆ ಕಷ್ಟ. ಅಯ್ಯೋ, ನಿಮ್ಮನ್ನ ಮರಕಿಲ್ರಿ. ಬಾಳ ಖುಷಿಯಿಂದ ನಿಮ್ಮನ್ನ ಹಗ್ಲೆಲ್ಲ ಸ್ಮರಣೆ ಮಾಡ್ತಾನ. ನೀವ್ ಹೇಳ್ದಂಗ ಯಾರು ಹೇಳಕ್ ಆಗಂಗಿಲ್ಲ ಅಂತ ಹೇಳಿ. ಅದಕ್ಕೆ ಅದ್ರ ಲಾಭ ಪಡೀಲಿ, ಬರ್ಲಿ ಅಂತ ಹೇಳಿ ನಾ ಅದೇ ಹೇಳುದು. ಶನಿವಾರ ರವಿವಾರ ಆಫೀಸ್ ಇರ್ತದೆ, ಸ್ವಲ್ಪ ಟೈಮ್ ತಕೊಂಡು ಬಾ ಅಂತ ಹೇಳಿ. ಆಯ್ತಾಯ್ತು. 7 ಗಂಟೆಗೆ ಭಗವದ್ಗೀತೆ ಇರ್ತದೆ. ಈಗ ಕೂಡ ಬಂದ್ರೆ ಬಂತ ಹೇಳ್ರಿ. ಸರಿ. ಜಯಶ್ರೀ ಕುಲಕರ್ಣಿ ಹೇಳ್ತೀರಾ? ಸರ್ಲಮ್ಮ, ಮುರಳೀನಾಥ್. ನಮ್ ಕಡೆ 40 ನಿಮಿಷದ ಹಾಡಿಲ್ಲ. ಹೇಳ್ರಿ. ಅಂಜಲ, ಹರ್ಕಲ್. ನನ್ ಮಾತು ಕೇಳಿಸ್ತದಲ್ಲ? ಹರೇ ಶ್ರೀನಿವಾಸ. ಹರಿನಾಮ ದಿಕ್ವಯೊಳಿರಬೇಕು, ಹರಿನಾಮ ದಿಕ್ವಯೊಳಿರಬೇಕು, ನರನಾದ ಮೇಲೆ ಹರಿನಾಮ ದಿಕ್ವಯೊಳಿರಬೇಕು. ಭೂತದಯ ಪರನಾಗಿರಬೇಕು, ಪಾತಕವೆಲ್ಲ ಕಳೆಯಲು ಬೇಕು. ಭೂತದಯ ಪರನಾಗಿರಬೇಕು, ಪಾತಕವೆಲ್ಲ ಕಳೆಯಲು ಬೇಕು. ಮಾತು ಮಾತಿಗೆ ಹರಿಯನಬೇಕು, ಮಾತು ಮಾತಿಗೆ ಹರಿಯನಬೇಕು. ನರನಾದ ಮೇಲೆ ಹರಿನಾಮ ದಿಕ್ವಯೊಳಿರಬೇಕು, ನರನಾದ ಮೇಲೆ ಹರಿನಾಮ ದಿಕ್ವಯೊಳಿರಬೇಕು. ವೇದ ಶಾಸ್ತ್ರವ ಓದಲು ಬೇಕು, ವೇದ ಶಾಸ್ತ್ರವ ಓದಲು ಬೇಕು. ವೇದ
ಅಹಂಕಾರ ನೀಗಲು ಬೇಕು, ವೇದ ಶಾಸ್ತ್ರವ ಓದಲು ಬೇಕು, ವೇದ ಅಹಂಕಾರ ನೀಗಲು ಬೇಕು, ಮಾಧವನ ಸ್ಮರಣೆಯೊಳಗಿರಬೇಕು, ಮಾಧವನ ಸ್ಮರಣೆಯೊಳಗಿರಬೇಕು, ನರನಾದ ಮೇಲೆ ಹರಿನಾಮ ಚಿಪ್ಪಯೊಳಿರಬೇಕು, ನರನಾದ ಮೇಲೆ ಹರಿನಾಮ ಚಿಪ್ಪಯೊಳಿರಬೇಕು. ಬಂದ ತುಂಡು ಸುಖಿಸಲೇಬೇಕು, ಬಂದ ತುಂಡು ಸುಖಿಸಲೇಬೇಕು, ಇಂದ ಸ್ತುತಿಗಳ ತಾಳಲೇಬೇಕು, ಬಂದ ತುಂಡು ಸುಖಿಸಲೇಬೇಕು, ಇಂದ ಸ್ತುತಿಗಳ ತಾಳಲೇಬೇಕು, ತಂದೆ ಪುರಂದರಬೇಕು, ತಂದೆ ಪುರಂದರಬೇಕು, ಹರಿನಾದ ಮೇಲೆ ಹರಿನಾಮ ಚಿಪ್ಪಯೊಳಿರಬೇಕು, ನರನಾದ ಮೇಲೆ ಹರಿನಾಮ ಚಿಪ್ಪಯೊಳಿರಬೇಕು, ಹರಿನಾಮ ಚಿಪ್ಪಯೊಳಿರಬೇಕು, ಹರಿನಾಮ ಚಿಪ್ಪಯೊಳಿರಬೇಕು. ಕೃಷ್ಣಾರ್ಪಣ. ಯಾರಾದ್ರೂ ಹೇಳ್ರಿ ಹೇಳ್ತೀರಾ? ಹೇಳ್ತೀನಿ ಹರೀಶ್. ಕೂಸಿನ ಕಂಡೀರಾ ಗುರು ಮುಖ್ಯ ಪ್ರಾಣನ ಕಂಡೀರಾ, ಕೂಸಿನ ಕಂಡೀರಾ ಗುರು ಮುಖ್ಯ ಪ್ರಾಣನ ಕಂಡೀರಾ, ಬಾಲನ ಕಂಡೀರಾ ಬಲವಂತನ ಕಂಡೀರಾ, ಬಾಲನ ಕಂಡೀರಾ ಗುರು ಮುಖ್ಯ ಪ್ರಾಣನ ಕಂಡೀರಾ, ಕೂಸಿನ ಕೇಳಿಸ್ತಾ ಇಲ್ಲ ರೀ? ಎಲ್ಲರಿಗೂ ಕೇಳಿಸ್ತಾರಮ್ಮ, ಎಲ್ಲರಿಗೂ ಸ್ವಲ್ಪ ರಾಮಚಂದ್ರ ಸೀತೆಗೆ ಲಂಕಾಪುರವನೇ ಸುಟ್ಟಿದು ಕೂಸು, ಕೂಸಿನ ಕಂಡೀರಾ ಗುರುಮುಖ್ಯ ಪ್ರಾಣನ ಕಂಡೀರಾ, ಹಂಡಿ ಅನ್ನವ ಹುಟ್ಟಿದು ಕೂಸು, ಬಕನ ಪ್ರಾಣವ ಹುಟ್ಟಿದು ಕೂಸು, ಹಂಡಿ ಅನ್ನವ ಹುಟ್ಟಿದು ಕೂಸು, ಬಕನ ಪ್ರಾಣ ಹುಟ್ಟಿದು ಕೂಸು, ವಿಷದ ಲಡ್ಡುಗೆ ಮೆಕ್ಕಿದು